ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಾನು ಮಹೇಶ್ KS. ಸೊ ಇವತ್ತಿನ ಈ ಕ್ಲಾಸಲ್ಲಿ ಹಿಂದಿನ ವರ್ಷಗಳಲ್ಲಿ ಅಂದರೆ ಬಹಳ ಹಿಂದೆ ನಡೆದಿರ್ತಕ್ಕಂತಹ ನಿಮ್ಮ ಏನು GPSTR ಅಥವಾ HSTR ಕ್ವಶನ್ ಪೇಪರ್ ಇದೆ. ಸೊ GPSTR ಅಥವಾ HSTR ಕ್ವಶನ್ ಪೇಪರ್ಗಳಲ್ಲಿ ಕೇಳಿರ್ತಕ್ಕಂತಹ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಏನಿದೆ, ಸೊ ಅದನ್ನು ನಾನು ಇವತ್ತಿನ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ HSTR ಅಥವಾ GPSTR ರಿಕ್ರೂಟ್ಮೆಂಟ್ ಆಗೋದ್ರಿಂದ ಸೊ ಅಲ್ಲಿ ಆ ಎಕ್ಸಾಮ್ಸಿಗೆ ಇದು ನಿಮಗೆ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು. ಸೊ ಯಾವ ರೀತಿ ಕ್ವಶನ್ಸನ್ನು ಕೇಳ್ಬೋದು ಅಂತ. ಸೊ ಪ್ರೆಸೆಂಟ್ ಇಯರ್ ಅದೇ ರೀತಿ ಕೇಳ್ತಾರೆ ಅಂತ ಕ್ವಶನ್ಸನ್ನು ಹೇಳಲಿಕ್ಕೆ ಬರಲ್ಲ, ಸ್ವಲ್ಪ ಮಾಡ್ರೇಟ್ ಕೇಳ್ಬೋದು. ಯಾಕಂದರೆ 2015ರಲ್ಲಿ HSTR ಕ್ವಶನ್ ಪೇಪರ್ ಇತ್ತು, ಅಥವಾ GPSTR ಅಂತ ಬಂದಾಗ 2019 ಅಥವಾ 2022ರಲ್ಲಿ ಇದ್ದಂಥದ್ದು. ಹಾಗಾಗಿ ಫಸ್ಟ್ HSTR ಪೇಪರ್ನ ಡಿಸ್ಕಸ್ ಮಾಡ್ತೀನಿ, ಅದಾದಮೇಲೆ GPSTR ಪೇಪರಿಗೆ ಬರ್ತೀನಿ ಆಯಿತು. ಹಾಗಾಗಿ ಎರಡೂ ಮೆನ್ಷನ್ ಮಾಡಿದ್ದೀನಿ. ಸೊ ಬಟ್ ಇದರಲ್ಲಿ ಇಲ್ಲೇನು 2015 ಇದೆ ಅಥವಾ ಈ ಪೇಪರ್ ನಾನೇನು ಡಿಸ್ಕಸ್ ಮಾಡ್ತಾ ಇದ್ದೀನಿ, ಇದು HSTR ಕ್ವಶನ್ ಪೇಪರಲ್ಲಿ ಅಥವಾ 2015ರ HSTR ಪೇಪರಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ಸ್ ಆಗಿರುತ್ತೆ ಆಯಿತಾ. ಹಾಗಾಗಿ HSTR ಅಥವಾ GPSTR ಎರಡನ್ನೂ ಒಟ್ಟಿಗೆ ಮೆನ್ಷನ್ ಮಾಡಿ. ಸೊ ಇಯರ್ ಸಹ ಮೆನ್ಷನ್ ಮಾಡಿದ್ದೀನಿ, 2015. ಸೊ ಅದರಲ್ಲಿ ಜನರಲ್ ಪೇಪರ್ ಅಥವಾ ನಾವೇನು GK ಪೇಪರ್ ಅಂತ ಹೇಳ್ತೀವಿ, ಆ GK ಪೇಪರಲ್ಲಿ ನೋಡಿರ್ತೀರಿ ನೀವು ಆಯಿತಾ. ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಕೇಳಿರ್ತಾನೆ. ಅದು ರೀಸನಿಂಗ್ ಆಗಿರ್ಬೋದು ಅಥವಾ ಆ್ಯಪ್ಟಿಟ್ಯೂಡು, ವರ್ಬಲ್ಲು, ನಾನ್ ವರ್ಬಲ್ಲು ಯಾವುದೇ ಆಗಿರ್ಬೋದು. ಸೊ ಯಾವುದೇ ಕಾನ್ಸೆಪ್ಟ್ ಮೇಲೆ ಬೇಕಾದರೂ ಕ್ವಶನ್ಸನ್ನು ಕೇಳ್ಬೋದು. ಸೊ ಸ್ಟ್ರೈಟ್ ಅವೇ ನಾನು ಕ್ವಶನ್ ಪೇಪರಿಗೆ ಬರ್ತೀನಿ. ಅಂಗವಿಕಲರಲ್ಲದ, ಈಗ ಇದೇನಿತ್ತು ಹ್ಯಾಂಡಿಕ್ಯಾಪ್ಡು, ಇದು ಗರ್ಲ್ಸು, ಇದು ಸ್ಕೂಲಿಗೆ ಹೋಗೋರು. ನೀವು ಹೋಗಿದ್ದೀರಲ್ಲ ಸ್ಕೂಲಿಗೆ ಚಿಕ್ಕ ಮಕ್ಕಳಿದ್ದಾಗ ಆಯಿತಾ. ಸ್ಕೂಲು, ಶಾಲೆ ಕನ್ನಡದಲ್ಲೆಲ್ಲ ಹೇಳ್ತೀರಿ, ಅವೆಲ್ಲ ಮುಗಿಸ್ಕೊಂಡು ಕಾಲೇಜಿಗೆ ಬಂದ್ರಿ. ಬಟ್ ಸಮಸ್ಯೆ ಏನು ಅಂದರೆ ಕಾಲೇಜ್ ಮುಗಿದು ಹೊರಗೆ ಬಂದರು, ಕಾಲೇಜಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಕಾಲೇಜ್ ಅನ್ನೋದು ಇಂಗ್ಲೀಷ್ ವರ್ಡ್, ದ್ಯಾಟ್ ಈಸ್ ನಾಟ್ ಎ ಕನ್ನಡ ವರ್ಡ್. ಶಾಲೆ, ಸ್ಕೂಲು ಎಲ್ಲ ಹೇಳ್ತೀರಿ. ಅಂಗವಿಕಲರಲ್ಲದ ಅಂದರೆ ಹ್ಯಾಂಡಿಕ್ಯಾಪ್ಡ್ ಆಗಿರಬಾರ್ದು, ಸರ್ಕಲ್ ಬಿಟ್ಬಿಡಿ. ಶಾಲೆಗೆ ಹೋಗೋದ, ಶಾಲೆಗೆ ಹೋಗೋದ ಅಂದರೆ ಸ್ಕೂಲನ್ನು ಬಿಟ್ಬಿಡ್ರಿ. ಅಲ್ಲಿಗೆ ಸ್ಕೂಲೋ ಬಿಡ್ರಿ, ಹ್ಯಾಂಡಿಕ್ಯಾಪ್ಡೋ ಬಿಡ್ರಿ. ಉಳಿದಿದ್ದು ಯಾವುದೋ, ಉಳಿದಿದ್ದು ಒಂದೇ, ಟ್ರಯಾಂಗಲ್ ಒಂದೇ ಆಯಿತಾ. ಅಂಗವಿಕಲರು ಅಲ್ಲದ, ಶಾಲೆಗೂ ಹೋಗೋದ, ಹುಡುಗಿಯರು ಯಾರು, ಶಾಲೆಗೆ ಹೋಗೋದು ಹುಡುಗಿಯರು ಯಾರು ಅಂತ ಈಗ ಕೌಂಟ್ ಮಾಡ್ಬೇಕು ಆಯಿತಾ. ಶಾಲೆಗೆ ಹೋಗದೇ ಇರೋ ಹುಡುಗಿಯರು ಯಾರು ಇದರಲ್ಲಿ? 5 ಮಾತ್ರ ಶಾಲೆಗೆ ಹೋಗದೇ ಇರೋ ಹುಡುಗಿಯರು. ಯಾಕಂದರೆ ಸರ್ಕಲ್ಲು ತಗೋಬಾರ್ದು ನಿಮ್ಮ ಆನ್ಸರಿಗೆ, ಅದೇ ರೀತಿ ಆಯತನೂ ತಗೋಬಾರ್ದು. ಸೊ ಓನ್ಲಿ ಟ್ರಯಾಂಗಲ್ ಇರಬೇಕು, ಅವ್ರು ಮಾತ್ರ ಗರ್ಲ್ಸ್ ಆಗಿರ್ತಾರೆ. ಓನ್ಲಿ ಟ್ರಯಾಂಗಲ್ ಇರ್ತಕ್ಕಂಥದ್ದು 5 ಮಾತ್ರ. ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಆಯಿತಾ. ಮತ್ತು ಇದನ್ನೆಲ್ಲ ನೋಡೋದೇ ಬೇಡ. 3 ಇಂಟರ್ಸೆಕ್ಟ್ ಆಗಿದೆ ನೋಡಿ. ಹ್ಯಾಂಡಿಕ್ಯಾಪ್ಡು, ಗರ್ಲ್ಸು, ಸ್ಕೂಲಿಗೆ ಹೋಗೋರು 3, 2 ಆಲ್ರೆಡಿ ಆನ್ಸರ್ ಮಾಡಿದ್ದೀವಿ, ಹ್ಯಾಂಡಿಕ್ಯಾಪ್ಡ್ ಗರ್ಲ್ಸು. 6 2 ಇಂಟರ್ಸೆಕ್ಟ್ ಆಗಿದೆ. ಗರ್ಲ್ಸು, ಸ್ಕೂಲಿಗೆ ಹೋಗೋರು ಯಾರು ಕೇಳಿದರೆ 6. ಮತ್ತು ಇದನ್ನೆಲ್ಲ ನೋಡೋಕೆ ಹೋಗ್ಬೇಡ್ರಿ ಆಯಿತಾ. ಆನ್ಸರ್ ಒಂದ್ಸಲ ಬಂದಮೇಲೆ ಮುಗೀತು. ಆಪ್ಷನ್ 1 ಅಥವಾ 5 ಈಸ್ ದ ರೈಟ್ ಆನ್ಸರ್. The least number which is subtracted from both the terms of a fraction. 6/7 ಅನ್ನೋದು ಒಂದು ಫ್ರಾಕ್ಷನ್. ಅಂದರೆ 6 ಅನ್ನೋದು ನ್ಯೂಮರೇಟರು, 7 ಅನ್ನೋದು ಡಿನಾಮಿನೇಟರ್. ವಿಲ್ ಗಿವ್ ಎ ರೇಷಿಯೋ ಈಕ್ವಲ್ ಟು 16/21. ಅಂದರೆ 6/7 ಯಾವುದೋ ಒಂದು ಲೋಯೆಸ್ಟ್ ನಂಬರನ್ನು ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಿಮಗೆ ಆನ್ಸರು 16/21 ಬರಬೇಕು. ಅಂದರೆ ನ್ಯೂಮರೇಟರ್ 16 ಬರಬೇಕು, ಡಿನಾಮಿನೇಟರ್ 21 ಬರಬೇಕು. ಹಾಗಾದರೆ ಯಾವ ನಂಬರನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂತ ನೋಡಿ. ಇದನ್ನು ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ 6/7 ಮಾಡಿ ಇಲ್ಲಿ -x ಮಾಡಿ 16/21 ಬರ್ಕೊಂಡು ಈ ಥರ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾರೆ. ಅಂದರೆ 21 × 6 ಮಾಡೋದು, 21 × x ಮಾಡೋದು, 7 × 16 ಮಾಡೋದು, x × 16 ಮಾಡೋದು. ಇದು ಟ್ರೆಡಿಷ್ನಲ್ ಮೆಥಡ್ ಆಗುತ್ತೆ, ಮಾಡ್ತಾರೆ ಕೆಲವರು. ಬಟ್ ಅದಕ್ಕಿಂತನೂ ಈಸಿ ಯಾವ ರೀತಿ ಮಾಡ್ಬೋದು ಅಂದರೆ ನೋಡಿ, ಈ ಫ್ರಾಕ್ಷನ್ ಇದೆಯಲ್ಲ 6/7, ಇದರಲ್ಲಿ ಈ ಲೋಯೆಸ್ಟ್ ನಂಬರನ್ನು ಫಸ್ಟ್ ಆಪ್ಷನ್ ನೋಡ್ಕೊಂಡು ಮಾಡಬೇಕು. ಸುಮ್ಮನೆ ಯಾವುದೋ ಒಂದು ಟ್ರೆಡಿಷ್ನಲ್ ಮೆಥಡ್ ಮಾಡಿದರೆ ಅದು ಟೈಮ್ ಸೇವ್ ಆಗಲ್ಲ. ಲೋಯೆಸ್ಟ್ ನಂಬರ್ ಯಾವುದು? 2.2, 2.6 ಇದೆ, ಅಥವಾ 2.2 ಇಂದ ಸ್ಟಾರ್ಟ್ ನೋಡಿ. 6 ಇದೆ ಅಲ್ವಾ, 6ಅಲ್ಲಿ 2.2ನ ಮೈನಸ್ ಮಾಡಬೇಕೀಗ ನಾನು ನೋಡಿ. 6ರಲ್ಲಿ 2 ಮೈನಸ್ ಮಾಡಿ 4 ಬರುತ್ತೆ. 4ರಲ್ಲಿ 0.2ನ ಮೈನಸ್ ಮಾಡಿ, ಅವಾಗೇನಾಗುತ್ತೆ 3.8 ಆಗುತ್ತೆ. 3.8 ಆಗುತ್ತೆ. 16 ಬಂತಾ? ಇಲ್ಲ. ಸೊ ಅಲ್ಲಿಗೆ ತಪ್ಪು, ಅದಲ್ಲ. ನೆಕ್ಸ್ಟ್ ಬನ್ನಿ,
ಸೆಕೆಂಡ್ ಯಾವುದು 2.2 ಆಗಲ್ಲ ಆನ್ಸರು. 2.6ಗೆ ಬರೋಣ, ನೋಡೋಣ. 6 ಮೈನಸ್ 2.6, 6ರಲ್ಲಿ 2 ಹೋದರೆ 4, 4ರಲ್ಲಿ 0.6 ಮೈನಸ್ ಮಾಡಿದರೆ 3.4 ಅಥವಾ 34, 40ರಲ್ಲಿ 6 ಹೋದರೆ ಆಯಿತಾ. ನಾವು ಡೈರೆಕ್ಟ್ ಡೆಸಿಮಲ್ ಮಾಡ್ಕೊಂಡು ಹೋಗ್ತೀವಿ. ಮತ್ತು ನೀವು ಬೇಕಾದ್ರೆ ಮಾಡಿ 21 ಇಂಟು 6, 21 ಇಂಟು ಎಕ್ಸು, 16 ಇಂಟು 7, 16 ಇಂಟು ಎಕ್ಸ್, ಅದು ಅದೇ ಆನ್ಸರ್. ಎಕ್ಸ್ ವ್ಯಾಲ್ಯೂ ಫೈನಲಿಗೆ ಬರೋದು. ಅಲ್ಲಿಗೆ 2 ಆಪ್ಷನ್ ಆಗಲಿಲ್ಲ. ಈಗ ಮೂರನೇ ಆಪ್ಷನ್ ಯಾವುದು? 2.8 ಚೆಕ್ ಮಾಡೋಣ. ಲೀಸ್ಟ್ ನಂಬರ್ ಆಗಬೇಕು. ಸೊ 6 ಮೈನಸ್ 2.8, 6ರಲ್ಲಿ 2 ಹೋದರೆ 4, 4ರಲ್ಲಿ 0.8 ಮೈನಸ್ ಮಾಡಿದರೆ 3.2, 32ನ 2ಇಂದ ಡಿವೈಡ್ ಮಾಡಿದರೆ 16 ಬರುತ್ತೆ. ಸೊ ಅಲ್ಲಿಗೆ ಅದೇ ಆನ್ಸರು, ಮುಂದೆ ನೋಡೋದೇ ಬೇಡ ಆಯಿತಾ. ಆ ಎಕ್ಸು ಮೈನಸ್ ಮಾಡೋ ಅವಶ್ಯಕತೆನೇ ಇಲ್ಲ. 32 ಡಿನಾಮಿನೇಟ್ರಲ್ಲಿ ಏನಿದೆ? 7 ಇದೆ. 7ನಲ್ಲಿ 2.8, 7ನಲ್ಲಿ 2 ಹೋದರೆ 5, 5ಅಲ್ಲಿ 0.8 ಮೈನಸ್ ಮಾಡಿದರೆ 4.2, ಸೊ 4.2. ಸೊ ಅಲ್ಲಿಗೆ 2 16ರಲ್ಲಿ 32, 2 21ಲಿ 42, 16/21. ಹಾಗಾದರೆ ನೀವು ಯಾವ ಲೀಸ್ಟ್ ನಂಬರನ್ನು 6/7 ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಫ್ರಾಕ್ಷನ್ ಅಥವಾ ರೇಷೋ ಈಕ್ವಲ್ ಟು 16/21 ಆಗುತ್ತೆ ಅಂದರೆ 2.8 ಮೈನಸ್ ಮಾಡಬೇಕು. 6 ಮತ್ತು 7ನಲ್ಲಿ 2.8 ಮೈನಸ್ ಮಾಡಿದಾಗ ನಿಮ್ಮ ಆನ್ಸರು 16 ಮತ್ತು 21 ಆಗುತ್ತೆ. ನ್ಯೂಮರೇಟರ್ 16 ಆಗುತ್ತೆ, ಡಿನಾಮಿನೇಟರು 21 ಆಗುತ್ತೆ ಆಯಿತಾ. ನೀವು ಎಕ್ಸ್ ಮೆಥಡ್ ಮಾಡೋರು ಮಾಡಿ, ಟ್ರೆಡಿಷ್ನಲ್ ಮೆಥಡು. ನಾನು ಡೈರೆಕ್ಟ್ ಮೆಥಡ್ ಮಾಡಿದ್ದೀನಿ. ನೆಕ್ಸ್ಟು 83. ಎವ್ರಿಬಡಿ ಇನ್ ಎ ಫಂಕ್ಷನ್ ಶೇಕ್ ಹ್ಯಾಂಡ್ಸ್. ಒಬ್ರಿಗೊಬ್ರು ಶೇಕ್ ಹ್ಯಾಂಡ್ ಕೊಡೋದು ಆಯಿತಾ. ನೀವೆಲ್ಲ ಯಾವುದೋ ಒಂದು ಮದುವೆ ಫಂಕ್ಷನಿಗೆ ಹೋಗಿರ್ತೀರಿ, ನಿಮ್ಮ ಫ್ರೆಂಡ್ಸ್ ಯಾರೋ ಸಿಗ್ತಾರೆ ಅಥವಾ ನೆಂಟರ ರಿಲೇಷನ್ನು ಸಿಗ್ತಾರೆ, ಶೇಕ್ ಹ್ಯಾಂಡ್ ಕೊಡ್ತೀರಲ್ವಾ. ಅದೇ ಪ್ರಾಬ್ಲಮ್. ಶೇಕ್ ಹ್ಯಾಂಡ್ಸ್ ವಿತ್ ಎವ್ರಿಬಡಿ ಎಲ್ಸ್ ಇಫ್ ದಿ ಟೋಟಲ್ ನಂಬರ್ ಆಫ್ ಹ್ಯಾಂಡ್ ಶೇಕ್ಸ್ ಈ 66. 66 ಶೇಕ್ ಹ್ಯಾಂಡ್ಸ್ ಆಗುತ್ತಂತೆ ಆ ಫಂಕ್ಷನಲ್ಲಿ. ನಂಬರ್ ಆಫ್ ಪರ್ಸನ್ ಇನ್ ದಿ ಫಂಕ್ಷನ್. ಹಾಗಾದ್ರೆ ಆ ಫಂಕ್ಷನಲ್ಲಿ ಎಷ್ಟು ಜನ ಇದ್ದರು ಕೇಳಿದ್ದಾನೆ. ಉಲ್ಟಾ ಕ್ವಶನ್ ಆಯಿತಾ. ಈ ನಂಬರ್ ಆಫ್ ಪರ್ಸನನ್ನು ಕೊಟ್ಟು ಎಷ್ಟು ಶೇಕ್ ಹ್ಯಾಂಡ್ ಕೇಳಿದರೆ ನೀವು ಡೈರೆಕ್ಟಾಗಿ ಮಾಡ್ತೀರಿ. ಇದು ಉಲ್ಟಾ. ಶೇಕ್ ಹ್ಯಾಂಡ್ ಅವನೇ ಕೊಟ್ಟಿದ್ದಾನೆ, ನಂಬರ್ ಆಫ್ ಪರ್ಸನನ್ನು ನೀವು ಕೌಂಟ್ ಮಾಡಬೇಕಿಲ್ಲಿ ಆಯಿತಾ. ಹಾಗಾಗಿ ಈಗ ನೋಡಿ, ನಂಬರ್ ಆಫ್ ಪರ್ಸನ್ ಅವರೇ ಕೊಟ್ಟಿದ್ರೆ ಫಾರ್ಮುಲಾ ಏನು ಶೇಕ್ ಹ್ಯಾಂಡ್ಸಿಗೆ? n ಇಂಟು n-1 ಡಿವೈಡೆಡ್ ಬೈ 2. ಇದು ಫಾರ್ಮುಲಾ ಆಯಿತಾ. ಅಂದರೆ ಎಷ್ಟು ಜನ ಕೊಟ್ಟಿರ್ತಾರೋ ಅವರಲ್ಲಿ ಒಬ್ಬರನ್ನ ಮೈನಸ್ ಮಾಡಿಕೊಂಡು 2ಇಂದ ಡಿವೈಡ್ ಮಾಡಿದರೆ ನಂಬರ್ ಆಫ್ ಶೇಕ್ ಹ್ಯಾಂಡ್ಗಳು ಸಿಗ್ತವೆ. ಯಾಕೆ ಅಂದರೆ ಸೆಲ್ಫ್ ಅವನೇ ಹ್ಯಾಂಡ್ ಶೇಕ್ ಕೊಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾವು ಹ್ಯಾಂಡ್ ಶೇಕ್ ಅನ್ನಲ್ಲ ಆಯಿತಾ. ಈಗ ನಾನು ಏನೇ ಹ್ಯಾಂಡ್ ಶೇಕ್ ಕೊಟ್ಟರು ಅಪೋಸಿಟ್ ಪರ್ಸನಿಗೆ ಕೊಡಬೇಕು. ಹಾಗಾಗಿ ಸೆಲ್ಫ್ ಅವನೇ ಹ್ಯಾಂಡ್ ಶೇಕ್ ಕೊಡೋಕ್ಕಾಗಲ್ಲ, ಅವನೇ ಕ್ಲಾಪ್ಸ್ ಹೊಡಿಬೋದು ಅಷ್ಟೇ ಬೇಕಾದ್ರೆ ಆಯಿತಾ. ಹಾಗಾಗಿಂದ ಯಾಕೆ -1 ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು, ಮತ್ತು +1 ಮಾಡಬೇಡಿ. n ಇಂಟು n-1 ನಿಮಗೆ ಎಷ್ಟು ಜನ ನೋಡಿ ಎಕ್ಸಾಮಲ್ಲಿ ಕೇಳ್ತಾನೆ. ಫಾರ್ ಎಕ್ಸಾಂಪಲು ಒಂದು 15 ಜನ ಇದ್ದರು ಅಂದರೆ ಎಷ್ಟು ಶೇಕ್ ಹ್ಯಾಂಡ್ ಆಗುತ್ತೆ ಕೇಳಿದರೆ 15 ಇಂಟು 14 ಮಾಡಬೇಕು. ಒಂದು ಫಂಕ್ಷನಲ್ಲಿ 87 ಜನ ಇದ್ದಾರೆ, ಶೇಕ್ ಹ್ಯಾಂಡ್ ಎಷ್ಟಾಗುತ್ತೆ ಕೇಳಿದರೆ 87 ಇಂಟು 86. ಒಂದು ಕಡಿಮೆ ಮಾಡಬೇಕಾದ್ರಲ್ಲಿ n ಇಂಟು n-1 ಆಯಿತಾ. ಹಾಗಾಗಿ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಯಾವಾಗ ನಂಬರ್ ಆಫ್ ಪರ್ಸನ್ ಕೊಟ್ಟರೆ. ಬಟ್ ಈ ಕ್ವಶನಲ್ಲಿ ಏನು ಮಾಡಿ ಅವನು ನಂಬರ್ ಆಫ್ ಪರ್ಸನ್ ಕೊಟ್ಟಿಲ್ಲ, ಏನು ಕೊಟ್ಟಿದ್ದಾನೆ? ನಂಬರ್ ಆಫ್ ಶೇಕ್ ಹ್ಯಾಂಡ್ ಕೊಟ್ಟಿದ್ದಾನೆ ಆಯಿತಾ. ಹಾಗಾದ್ರೆ ಏನು ಮಾಡ್ಬೇಕು? ನಂಬರ್ ಆಫ್ ಶೇಕ್ ಹ್ಯಾಂಡ್ಸು ಸೇಮ್ ಅದೇ ಮೆಥಡ್ ಆಯಿತಾ. ಮತ್ತಿನ್ನೇನು 66 ಇರೋದನ್ನು ಡೈರೆಕ್ಟಾಗಿ ಮಾಡ್ಕೋಬೋದು. ಏನು ನಂಬರ್ ಆಫ್ ಶೇಕ್ ಹ್ಯಾಂಡ್ಸ್ ಏನು ಕೊಟ್ಟಿರ್ತಾನಲ್ಲ ಇದನ್ನು ಡಬಲ್ ಮಾಡಬೇಕು, ಡೈರೆಕ್ಟಾಗಿ ಮಾಡೋದು. ಅದನ್ನು ಡಬಲ್ ಮಾಡಿ ಅದಕ್ಕೆ ರೂಟ್ ಫೈಂಡ್ ಔಟ್ ಮಾಡಿದ್ರೆ ಮುಗಿದೋಯ್ತು, ಅದೇ ಆನ್ಸರ್. ಹಾಗಾಗಿ ಅಥವಾ ನಿಮಗೆ ಫಾರ್ಮುಲಾ ಪ್ರಕಾರ ಮಾಡಿಸ್ಬೇಕು ಅಂದರೆ ನಾನು ಸಾಲ್ವ್ ಮಾಡಿಸ್ತೀನಿ, ಎರಡರಲ್ಲೂ ಮಾಡ್ಬೋದು. ಈಗ ನೋಡಿ, ನಂಬರ್ ಆಫ್ ಶೇಕ್ ಹ್ಯಾಂಡ್ ಇಲ್ಲಿ ಬರೀಬೇಕು. 66 ಶೇಕ್ ಹ್ಯಾಂಡ್ ಆಗಿದೆ. ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಹಾಗಾದರೆ ಈ 2ನ ಇಲ್ಲಿ ತಗೋಬೋದಲ್ವಾ? 66 ಇಂಟು 2 ದಟ್ ಈಸ್ ಈಕ್ವಲ್ ಟು n ಇಂಟು n-1. ಅಲ್ಲಿಗೆ 66 ಇಂಟು 2 ಅಂದರೆ 6 2 12, 6 2 12, 132. 6 2 12 ಅಂದರೆ 120, 6 2 100. n ಇಂಟು n ಸ್ಕ್ವೇರ್. ನೆಕ್ಸ್ಟು n ಇಂಟು -1 -n. ಈಗ ಕ್ವಾಡ್ರೆಟಿಕ್ ಈಕ್ವೇಷನ್ ಫಾರ್ಮಿಗೆ ಬರುತ್ತೆ ನೋಡಿ. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. n ಸ್ಕ್ವೇರ್ -n -132 ಈಸ್ ಈಕ್ವಲ್ ಟು 0. ಮಲ್ಟಿಪ್ಲೈ ಮಾಡಿದರೆ 132 ಬರಬೇಕು. ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದರೆ 1 ಬರಬೇಕು. ಇಲ್ಲಿ 1 ಬರಬೇಕು ಸಬ್ಟ್ರಾಕ್ಟ್ ಮಾಡಿದಾಗ. ಯಾವ್ದ್ಯಾವುದು? 12 ಇಂಟು
11. 12 ಹತ್ತಲಿ 120, 12 ಓನ್ಲಿ 12. ಅಲ್ಲಿಗೆ 12 ಇಂಟು 11 ಮಾಡಿದರೆ 132 ಬರುತ್ತೆ. ಇದರಲ್ಲಿ ಹೈಯೆಸ್ಟ್ ನಂಬರ್ ಯಾವುದಿದೆಯೋ ಅದನ್ನು ನಿಮ್ಮ ಆನ್ಸರ್ ಆಗಿ ತಗೊಳ್ಬೇಕು. ಸೊ 12 ಈಸ್ ದ ರೈಟ್ ಆನ್ಸರ್. 12 ಜನ ಫಂಕ್ಷನಲ್ಲಿದ್ದರೆ 66 ಶೇಕ್ ಹ್ಯಾಂಡ್ ಆಗುತ್ತೆ. ನೋಡಿ 12 ಜನ ಫಂಕ್ಷನಲ್ಲಿ ಇರ್ತಾರೆ ಅಂದರೆ 12 ಇಂಟು 11 ಡಿವೈಡೆಡ್ ಬೈ 2. ಅಲ್ಲಿಗೆ 2 6ಲಿ 12, 11 6ಲಿ 66 ಶೇಕ್ ಹ್ಯಾಂಡ್ ಆಗಬೇಕು ಅಂದರೆ ಫಂಕ್ಷನಲ್ಲಿ 12 ಜನ ಇರಬೇಕು. ಹಾಗಾಗಿ ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ನು ಸ್ಕೂಲ್ ಲೆವೆಲಲ್ಲಿ ಕಲ್ತಿರೋ ಫಾರ್ಮು ಗೊತ್ತಿದ್ರೆ ನಿಮಗೆ ಈಸಿ ಆಗುತ್ತೆ. 132 ನೋಡಿ, ಇದನ್ನು ರೂಟ್ ಫೈಂಡ್ ಔಟ್ ಮಾಡ್ತೀವಿ. 12 ಇಂಟು 11 ಆಯಿತಾ. ಅಂದರೆ ಯಾವುದೋ 2 ಕಂಟಿನ್ಯೂಸ್ ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗಲೇ ಇಷ್ಟು ಬರಬೇಕು. ಅದು ಕಂಟಿನ್ಯೂಸ್ ನಂಬರೇ ಆಗಿರಬೇಕು. ಮತ್ತು ನೋಡಿ 12 ಇಂಟು 13 ಆಗಿದ್ರೆ ಇಲ್ಲ, ತಪ್ಪು ಇದು ಆನ್ಸರು. ಅಥವಾ 12 ಇಂಟು 18 ಆದರೆ ಆನ್ಸರ್ ತಪ್ಪು. ಎರಡೂ ನಂಬರ್ಗಳು ಕಂಟಿನ್ಯೂಸೇ ಆಗಿರಬೇಕು ಆಯಿತಾ. 11, 12 ಎರಡೂ ನಂಬರ್ಗಳು ಕಂಟಿನ್ಯೂಸ್ ನಂಬರ್ ಆಗಿರ್ಬೇಕು. ಅದರ ಲಾರ್ಜರ್ ನಂಬರ್ ನಿಮ್ಮ ಆನ್ಸರ್ ಆಗಿ ತಗೊಳ್ಬೋದು. ಯಾಕಂದರೆ ಕ್ವಶನ್ ಕೇಳ್ತಾನೆ ನಾನು, ಶೇಕ್ ಹ್ಯಾಂಡ್ ಕೇಳೋ ಬದಲು ಶೇಕ್ ಹ್ಯಾಂಡ್ಸ್ ಅವನೇ ಕೊಟ್ಟು ಎಷ್ಟು ಜನ ಇದ್ರು ಅಂತ ಕೇಳ್ತಾನೆ. ನೆಕ್ಸ್ಟ್ 84. ಎ ಫಾದರ್ ಈಸ್ ನೌ 3 times ಆಸ್ ಓಲ್ಡ್ ಆಸ್ ಹಿಸ್ ಸನ್. ಬೇಸ್ಡ್ ಆನ್ ಏಜಸ್. ವಯಸ್ಸಿನ ಮೇಲಿನ ಸಮಸ್ಯೆಗಳು. ವಯಸ್ಸಿನ ಸಮಸ್ಯೆಗಳಲ್ಲ. ವಯಸ್ಸಿನ ಸಮಸ್ಯೆಗಳು ಅಂದರೆ ವಿವಾದಾತ್ಮಕ ಹೇಳಿಕೆ ಆಗುತ್ತೆ. ವಯಸ್ಸಿನ ಮೇಲಿನ ಸಮಸ್ಯೆಗಳು. ಎ ಫಾದರ್ ಈಸ್ ನೌ 3 times ಆಸ್ ಓಲ್ಡ್ ಆಸ್ ಹಿಸ್ ಸನ್ ಅಂದರೆ ಅಟ್ ಪ್ರೆಸೆಂಟ್ ಈಗ. ಫಾದರ್ ಈಸ್ 3 times ಆಸ್ ಓಲ್ಡ್ ಆಸ್ ಹಿಸ್ ಸನ್ ಅಂದರೆ ಅಪ್ಪನಿಗೆ 3 ವರ್ಷ ಆದರೆ ಮಗನಿಗೆ 1 ವರ್ಷ ಆಗಿರಬೇಕು. ಮತ್ತು ಮಗನಿಗೆ 3 ವರ್ಷ ಅಪ್ಪನಿಗೆ 1 ವರ್ಷ ಅಂತ ಬರ್ಕೋಬೇಡಿ, ಹೈಲಿ ಇಂಪಾಸಿಬಲ್ ಅದು ಆಯಿತಾ. 5 years ಎಗೋ, 5 ವರ್ಷದ ಹಿಂದೆ. ಎಗೋ ಅಂದರೆ ಹಿಂದೆ, ಬಿಫೋರ್ ಅಂದರು ಹಿಂದೆ, ಆಫ್ಟರ್ ಮತ್ತು ಹೆನ್ಸ್ ಮುಂದೆ ತಗೋಬೋದು. ಒಬ್ಬ ತಂದೆ ಈಗ ತನ್ನ ಮಗನಿಗಿಂತ 3 ಪಟ್ಟು ದೊಡ್ಡವನು. 5 ವರ್ಷಗಳ ಹಿಂದೆ ಅವನು ತನ್ನ ಮಗನಿಗಿಂತ 4 ಪಟ್ಟು ದೊಡ್ಡವನಾಗಿದ್ದನು. ಮಗನ ಪ್ರಸ್ತುತ ವಯಸ್ಸೆಷ್ಟು? ಈಗ ಏಜ್ ಆಫ್ ಸನ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹನ್ನೆರಡು, 15, 18, 20 ಇದೆ. ನೋಡ ಏನು ಕೇಳಿದ್ದಾನೆ. ಫಾದರ್ ಈಸ್ ನೌ 3 times ಆಸ್ ಓಲ್ಡ್ ಆಸ್ ಹಿಸ್ ಸನ್ ಒಂದಿದೆ. ಇನ್ನೊಂದು 5 years ಎಗೋ ಹಿ ವಾಸ್ 4 times ಆಸ್ ಓಲ್ಡ್ ಆಸ್ ಹಿಸ್ ಸನ್. ಯಾವಾಗ? 5 ವರ್ಷದ ಹಿಂದೆ. 5 years ಎಗೋ ಫಾದರ್ ಮತ್ತು ಸನ್. ರೇಷೋ ಏನು ಕೊಟ್ಟಿದ್ದಾನೆ ಆ ರೇಷೋ ಬೇಸ್ ಮೇಲೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಎಕ್ಸ್ ಮೆಥಡ್ ಆಗಲಿ ಟ್ರೆಡಿಷನಲ್ ಮೆಥಡ್ ಆಗಲಿ ಮಾಡಲ್ಲ. 5 years ಎಗೋ ಹಿ ವಾಸ್ 4 times ಆಸ್ ಓಲ್ಡ್ ಆಸ್ ಹಿಸ್ ಸನ್ ಅಂದರೆ ಸನ್ ಎಷ್ಟಿದಾನೋ ಅದರ 4 times ಇರಬೇಕಂತ ಆಯಿತಾ. ನೀವು ಮಗನ ಏಜ್ ಏನಾದರೂ ತಗೊಳ್ಳಿ, 1 ಆದ್ರೂ ತಗೊಳ್ಳಿ, 2 ಆದ್ರೂ ತಗೊಳ್ಳಿ, 3 ಆದ್ರೂ ತಗೊಳ್ಳಿ, 4 ಆದ್ರೂ ತಗೊಳ್ಳಿ, 26 ತಗೊಳ್ಳಿ, 86 ತಗೊಳ್ಳಿ, ಏನಾದರೂ ತಗೊಳ್ಳಿ, 126 ತಗೊಳ್ಳಿ, ಯಾವುದಾದ್ರೂ ತಗೊಳ್ಳಿ, ಅದನ್ನು ಇಂಟು 4 ಮಾಡಿ ಫಾದರ್ ಸಿಗ್ತಾನೆ ಆಯಿತಾ. ಮತ್ತೆ ಸಣ್ಣ ತಗೊಂಡಾಗ 120 ಮಾಡಿಬಿಡ್ರಿ. ಅವ್ನು 120, 12 48, 480 ವರ್ಷ ಯಾರು ಮನುಷ್ಯ ಬದುಕಕ್ಕೆ ಸಾಧ್ಯ ಇದೆಯಾ ಆಯಿತಾ. ಅದಕ್ಕೆ ಡೆಸಿಮಲ್ ಅಂತ ತಗೊಬೇಡಿ, 0.5 1.5 ತಗೋಬೇಡಿ, ಅದು ರೇಷೋ ಆಗಲ್ಲ. ಹೋಲ್ ನಂಬರ್ ಇರಬೇಕು ಯಾವತ್ತು ರೇಷೋಗೂ. 5 years ಎಗೋ ಆಯಿತು. ನೆಕ್ಸ್ಟು ಎ ಫಾದರ್ ಈಸ್ ನೌ. ನೌ ಅಂದರೆ ಪ್ರೆಸೆಂಟ್. 3 times ಆಸ್ ಓಲ್ಡ್ ಆಸ್ ಹಿಸ್ ಸನ್ ಅಂದರೆ ಅವ್ನ ಮಗನಿಗೆ 1 ವರ್ಷ ಆಗಿದ್ರೆ ಅಪ್ಪನಿಗೆ 3 ವರ್ಷ ಆಗಿರಬೇಕು. 1:3 ಅಥವಾ ಫಾದರ್ ಸನ್ ಅಂದರೆ 3:1. ನೋಡಿ ಯಾವತ್ತೂ ಸಹ ರೇಷೋ ಮೆಥಡಲ್ಲಿ ಮಾಡಬೇಕಾದ್ರೆ ರೇಷೋಗಳ ನಡುವಿನ ಹಾರಿಜಾಂಟಲ್ ಡಿಫ್ರೆನ್ಸು ಸೇಮ್ ಬರಬೇಕು. 4 ಮತ್ತು 1 3 ಡಿಫ್ರೆನ್ಸ್ ಬರುತ್ತೆ. 3 ಮತ್ತು 1ನಲ್ಲೂ 3ನೇ ಡಿಫ್ರೆನ್ಸ್ ಬರಬೇಕು. ಬಟ್ 3 ಮತ್ತು 1 ನಡುವೆ 2 ಡಿಫ್ರೆನ್ಸ್ ಬರುತ್ತೆ. ಈ ರೀತಿ ವೇರಿಯೇಷನ್ಸ್ ಬರಬಾರ್ದು. ಬೈ ಚಾನ್ಸ್ ಬಂದರೆ ಏನು ಮಾಡಬೇಕು? ಏನಿಲ್ಲ, ಕ್ರಾಸ್ ಮಲ್ಟಿಪ್ಲೈ ಅಥವಾ ಆಲ್ಟರ್ನೇಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈ 2ನ ಫಸ್ಟ್ ರೇಷೋಗೆ ಮಲ್ಟಿಪ್ಲೈ ಮಾಡಿ, ಇಲ್ಲಿ ಬಂದಿರೋ ಡಿಫ್ರೆನ್ಸನ್ನು ನೆಕ್ಸ್ಟ್ ರೇಷೋಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಆವಾಗ ಕ್ವಶನನ್ನು ಸಾಲ್ವ್ ಮಾಡ್ಬೋದು. ಮತ್ತೆ ಟ್ರೆಡಿಷನಲ್ ಮೆಥಡಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ಆಯಿತಾ. ಅಲ್ಲಿಗೆ 4 2s 8, ನೆಕ್ಸ್ಟು 1 2s 2, 8:2 ಆಯಿತು. 4 2s 8, 1 2s 2, 3 3s 9, 3 1s 3. ಈಗ ಡಿಫ್ರೆನ್ಸ್ ಏನು ಬರುತ್ತೆ ನೋಡಿ. 8 and 2 ನಡುವೆ 6 ಡಿಫ್ರೆನ್ಸು, 9 and 3 ನಡುವೆನೂ 6 ಡಿಫ್ರೆನ್ಸ್. ಎರಡೂ ಡಿಫ್ರೆನ್ಸ್ಗಳು ಸೇಮ್ ಬಂದರೆ ಮಾತ್ರ. ನೆಕ್ಸ್ಟು ಸೊ 5 years ಎಗೋ ಪ್ರೆಸೆಂಟ್, 5 ವರ್ಷದ ಹಿಂದೆ ಮತ್ತು ಪ್ರೆಸೆಂಟ್ ನಡುವೆ ಎಷ್ಟು ವರ್ಷ ಏಜ್ ಡಿಫ್ರೆನ್ಸ್ ಬರಬೇಕಿಲ್ಲಿ? 5 ವರ್ಷನೇ ಏಜ್ ಡಿಫ್ರೆನ್ಸ್ ಬರಬೇಕು
ನೋಡಿ 5 ವರ್ಷದ ಹಿಂದೆ ಅಂದರೆ 5 ವರ್ಷದ ಹಿಂದೆ ನಿಮ್ಮ ಏಜ್ ಏನಿತ್ತು, ಇವತ್ತು ನಿಮ್ಮ ಏಜ್ ಏನಿದೆ ಅಂದರೆ ಎಷ್ಟು ವರ್ಷ ಡಿಫ್ರೆನ್ಸ್ ಆಗುತ್ತೆ? 5 ವರ್ಷ ಆಗುತ್ತೆ. ಈಗ ಇವತ್ತು ನಿಮಗೆ 25 ವರ್ಷ ಏಜ್ ಆಗಿದ್ರೆ 5 ವರ್ಷದ ಹಿಂದೆ ಏನಾಗಿರ್ಬೇಕು? ನಿಮಗೆ 20 ವರ್ಷ ಆಗಿರ್ಬೇಕಲ್ವಾ? ಹಾಗಾಗಿ ಅದು ಗೊತ್ತಿರಬೇಕು. ಈಗ ನೋಡಿ ವರ್ಟಿಕಲ್ ರೇಷಿಯೋ ಡಿಫ್ರೆನ್ಸ್ ನೋಡ್ಕೊಳ್ಳಿ. 8 ಮತ್ತು 9 1 ಡಿಫ್ರೆನ್ಸು, 2 ಮತ್ತು 3ಗೂ ಒಂದೇ ಡಿಫ್ರೆನ್ಸ್. ರೇಷಿಯೋ ಡಿಫ್ರೆನ್ಸ್ 1 ಬಂತು. ಏಜ್ ಡಿಫ್ರೆನ್ಸ್ ಎಷ್ಟು ವರ್ಷ ಬಂತು? 5 ವರ್ಷ ಏಜ್ ಡಿಫ್ರೆನ್ಸ್ ಬಂದಿದೆ. ಐದು ವರ್ಷ ಏಜ್ ಡಿಫ್ರೆನ್ಸ್ ಬಂದಿದೆ. ಸೊ 1ಗೆ 5 ಇಯರ್ಸ್ ಆದರೆ ಕೇಳಿರೋದೇನವರು? ಪ್ರೆಸೆಂಟೇಜ್ ಆಫ್ ಇಸ್ ಸನ್. ಪ್ರೆಸೆಂಟೇಜ್ ಆಫ್ ಇಸ್ ಸನ್ ಯಾವುದು? ಪ್ರೆಸೆಂಟೇಜ್ ಯಾವುದು? ಒಂದು 3. ಸೊ 3ಗೆ ಎಷ್ಟು? 1ಗೆ 5 ಇಯರ್ಸ್ ಆದರೆ 3ಗೆ ಎಷ್ಟು? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. 5 3 is 15. ಆಪ್ಷನ್ 2 is the right answer. ಆಪ್ಷನ್ 2 is the right answer. 15 ವರ್ಷ ಆಗಿರ್ಬೋದು. ಸೊ ಇಲ್ಲಿ ಕ್ವಶನ್ ಪೇಪರಲ್ಲಿರೋ ಕ್ವಶನ್ ಮಾತ್ರ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ನಿಮಗೆ ಕಾನ್ಸೆಪ್ಟ್ ವೈಸ್ ಮಾಡ್ಬೇಕಾದ್ರೆ ಅದನ್ನು ಇನ್ ಡೀಟೇಲಾಗಿ ಬೇಸಿಕ್ಸಿಂದ ಹೇಳ್ತೀವಿ, ಅವಾಗ ಅರ್ಥ ಆಗುತ್ತೆ ಏಜಸ್. ಯಾಕಂದರೆ ಗೊತ್ತಿದ್ರೆ ಮಾಡ್ಬೋದು. ಇಲ್ಲಿ ಸೆಟ್ ಆಫ್ ಕ್ವಶನ್ ಇದೆ 85 86. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ ನಂಬರ್ 85 and 86 ಬೇಸ್ಡ್ ಆನ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್. ಬ್ರಾಂಚಸ್ ಆಫ್ 5 ಬ್ಯಾಂಕ್ಸ್ ABCDE ಆರ್ ಆಸ್ ಫಾಲೋಸ್. ABCR ಇನ್ ಇಂದೋರ್ ಆ್ಯಂಡ್ ಭೂಪಾಲ್. ಇಲ್ಲಿ ಫಸ್ಟ್ ಯಾವ್ಯಾವ ಸಿಟಿ ಇದೆ ಅನ್ನೋದು ಬರ್ಕೋಬೇಕು, ಆವಾಗ ಕ್ವಶನ್ ಈಸಿ ಆಗುತ್ತೆ. ಇಂದೋರು, ಭೂಪಾಲು, ಗ್ವಾಲಿಯರು, ರಾಯ್ಪುರು, ಭೂಪಾಲು, ಗ್ವಾಲಿಯರು, ಜಬಲ್ಪುರು, ರಾಯ್ಪುರು, ಜಬಲ್ಪುರ್ ಅಷ್ಟಿದೆ ಅಲ್ವಾ? ಇಂದೋರ್ ಐ ಅಷ್ಟೇ ಬರಿತೀನಿ ನಾನು. ನೆಕ್ಸ್ಟು ಭೂಪಾಲಿಗೆ ಬಿ ಅಷ್ಟೇ ಬರಿತೀನಿ. ಇಂದೋರು, ನೆಕ್ಸ್ಟ್ ಗ್ವಾಲಿಯರ್, ಗ್ವಾಲಿಯರಿಗೆ ಜಿ ಅಷ್ಟೇ ಬರಿತೀನಿ. ಅದಾದಮೇಲೆ ರಾಯ್ಪುರು, ಜಬಲ್ಪುರ್ ಇದೆಯಾ? ರಾಯ್ಪುರಿಗೆ ಆರ್, ಜಬಲ್ಪುರಿಗೆ ಜೆ. ಈಗ ನೋಡೋಣ. ABC ಇಂದೋರ್ ಆ್ಯಂಡ್ ಭೂಪಾಲ್ ಎರಡೂ ಕಡೆ ಇರಬೇಕಂತೆ. ABC ಆಯಿತಾ? ಇಂದೋರಲ್ಲೂ ಇರಬೇಕು, ಭೂಪಾಲಲ್ಲೂ ಇರಬೇಕು. ABC ಇಂದೋರ್ ಆ್ಯಂಡ್ ಭೂಪಾಲ್, ಅಥವಾ ABC ಇಂದೋರ್ ಮತ್ತು ಭೂಪಾಲ್ನಲ್ಲಿವೆ. ನೆಕ್ಸ್ಟು ABE ಇಂದೋರ್ ಆ್ಯಂಡ್ ಗ್ವಾಲಿಯರ್. ಇಂದೋರ್ ಆ್ಯಂಡ್ ಗ್ವಾಲಿಯರ್. AB ಆಲ್ರೆಡಿ ಇದೆ, ಇಲ್ಲಿ ಇನ್ನೊಬ್ರು ಯಾರು ಬರ್ತಾರೆ? ಇ ಬರ್ತಾರೆ ಆಯಿತಾ? ABE ಇಂದೋರ್ ಆ್ಯಂಡ್ ಗ್ವಾಲಿಯರ್. ಗ್ವಾಲಿಯರಲ್ಲಿ ಯಾರ್ಯಾರು ಬರೀಬೇಕು? ABE ಇಂದೋರ್ ಆ್ಯಂಡ್ ಗ್ವಾಲಿಯರ್. ನೆಕ್ಸ್ಟ್ BCD ರಾಯ್ಪುರ್ ಆ್ಯಂಡ್ ಭೋಪಾಲ್. BCD ರಾಯ್ಪುರಲ್ಲಿ BCD ಇರಲೇಬೇಕು. ಇನ್ನೊಂದು ಎಲ್ಲಿರಬೇಕು? BCD ಭೂಪಾಲಲ್ಲಿ ಇರಬೇಕು. ಭೂಪಾಲು B ಆ್ಯಂಡ್ C ಇದ್ದಾರೆ, D ಒಬ್ಬನ ಸೇರಿಸ್ರಿ. B ಆ್ಯಂಡ್ C ಆಲ್ರೆಡಿ ಇದ್ದಾರೆ, D ಒಬ್ಬನ ಸೇರಿಸಿದ್ರೆ ಬಾರಪ್ಪ ನೀನು ಒಬ್ಬ. ನೆಕ್ಸ್ಟು AEDR ಇನ್ ಗ್ವಾಲಿಯರ್ ಆ್ಯಂಡ್ ಜಬಲ್ಪುರ್. AED ಗ್ವಾಲಿಯರು, ಜಬಲ್ಪುರ್ ಎರಡೂ ಇರಬೇಕು ಆಯಿತಾ? ಯಾರ್ಯಾರು? AED ಗ್ವಾಲಿಯರು, AED ಗ್ವಾಲಿಯರಲ್ಲಿದ್ದಾರೆ, ಅದೇ ರೀತಿ ಜಬಲ್ಪುರಲ್ಲಿದ್ದಾರೆ. AEDR ಗ್ವಾಲಿಯರ್ ಆ್ಯಂಡ್ ಜಬಲ್ಪುರ್. CEDR ರಾಯ್ಪುರ್ ಆ್ಯಂಡ್ ಜಬಲ್ಪುರ್. CED ರಾಯ್ಪುರ್. ಸೊ ಅಲ್ಲಿಗೆ ಇಲ್ಲಿ E1 ಬರಿಬೇಕಾಗತ್ತೆ, ಉಳಿದವರೆಲ್ಲ ಇದ್ದಾರೆ ಆಯಿತಾ? C ಇದೆ, E ಇದೆ, D ಇದೆ. CEDR ರಾಯ್ಪುರ್ ಆ್ಯಂಡ್ ಜಬಲ್ಪುರ್. ಸೊ ಜಬಲ್ಪುರಲ್ಲಿ CE E ಇದೆ, D ಇದೆ, C ಒಂದು ಆ್ಯಡ್ ಆಗಬೇಕು. C ಒಂದು ಆ್ಯಡ್ ಆಗಬೇಕು. ಈಗ ಬ್ರಾಂಚ್ ಆಫ್ ವಿಚ್ ಬ್ಯಾಂಕ್ ಈಸ್ ನಾಟ್ ಇನ್ ಇಂದೋರ್? ABCE ಯಾರಿಲ್ಲ? ABCE ಇದೆ ಇಂದೋರಲ್ಲಿ, ಯಾರಿಲ್ಲ? D ಇಲ್ಲ. ಹಾಗಾಗಿ 85ಗೆ 4 ಈಸ್ ದ ರೈಟ್ ಆನ್ಸರ್. ಆ ರೀತಿ ಬರ್ಕೊಂಡ್ರೆ ಭಾಳ ಈಸಿ ಆಗತ್ತೆ ನೋಡಿ. ನೋಡಿದರೆ ಗೊತ್ತಾಗ ಟೇಬಲ್ ಯಾರಿದ್ದಾರೆ ಯಾರಿಲ್ಲ ಆಯಿತಾ? ಇಂದೋರಲ್ಲಿ ಯಾರಿಲ್ಲ ಅಂದರೆ D ಇಲ್ಲ. ನೆಕ್ಸ್ಟು ಸೇಮ್ ಅದೇ
ಡಾಟ್ ಆದ್ಮೇಲೆ ಇನ್ನೊಂದು ಕ್ವಶನ್ ಇದೆ ನೋಡಿ. ಬ್ರಾಂಚ್ ಆಫ್ ವಿಚ್ ಬ್ಯಾಂಕ್ ಈಸ್ ಇನ್ ರಾಯ್ಪುರ್ ಆ್ಯಂಡ್ ಇಂದೋರ್ ಬಟ್ ನಾಟ್ ಇನ್ ಭೋಪಾಲ್. ರಾಯ್ಪುರ್ ಆ್ಯಂಡ್ ಇಂದೋರ್. ಸೊ ರಾಯ್ಪುರ್ ಮತ್ತು ಇಂದೋರಲ್ಲಿ ಇರಬೇಕು, ಭೂಪಾಲಲ್ಲಿ ಇರಬಾರ್ದು. ನಾಟ್ ಇನ್ ಭೋಪಾಲ್, ಇದು ಇಂಪಾರ್ಟೆಂಟ್ ಆಯಿತಾ. ರಾಯ್ಪುರ್ ಮತ್ತು ಇಂದೋರ್ ನೋಡ್ಕೊಳ್ಳಿ. ರಾಯ್ಪುರ್ ಇಂದೋರ್ ಯಾರ್ಯಾರಿದ್ದಾರೆ? ಎ ಇದೆ, ಬಿ ಇದೆ, ಸಿ ಇದೆ. ಇಂದೋರಲ್ಲಿ ಫಸ್ಟ್ ನೀವು ರಾಯ್ಪುರ್ ನೋಡ್ಕೊಂಬಂದ್ರೆ ರಾಯ್ಪುರಲ್ಲಿ ಬಿ ಸಿ ಡಿ ಇ ಇದೆ, ಎ ಇಲ್ಲ. ನೆಕ್ಸ್ಟು ಇಂದೋರಲ್ಲಿ ಎ ಬಿ ಸಿ ಇ ಇದೆ, ಡಿ ಇಲ್ಲ ಆಯಿತಾ. ಹಾಗಾಗಿ ಈಗ ನಮಗೆ ಕೇಳಿರೋದೇನು, ರಾಯ್ಪುರ್ ಇಂದೋರ್ ಏನಾರು ಆಗಿರಲಿ ಅವ್ರು ಇರಲಿ, ಭೂಪಾಲಲ್ಲಿ ಇರಬಾರ್ದು. ನಾಟ್ ಇನ್ ಭೂಪಾಲ್. ಭೂಪಾಲಲ್ಲಿ ಎ ಬಿ ಸಿ ಡಿ ಇದೆ, ಯಾರಿಲ್ಲ, ಈ ಒಂದಿಲ್ಲ. ಹಾಗಾಗಿ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಇ ಈಸ್ ದ ರೈಟ್ ಆನ್ಸರ್ ಆಯಿತಾ. ಸೊ ಏನು ಕೇಳೋದು? ನಾಟ್ ಇನ್ ಭೂಪಾಲ್. ಭೂಪಾಲಲ್ಲಿ ಯಾರಿಲ್ಲ ಕೇಳೋದು, ಎ ಬಿ ಸಿ ಡಿ ಇದೆ, ಈ ಒಬ್ಬ ಭೂಪಾಲಲ್ಲಿ ಇಲ್ಲ. ಹಾಗಾಗಿ ಅದೇ ಆನ್ಸರ್, ನಾಟ್ ಇನ್ ಭೂಪಾಲ್. ಚೂಸ್ ದಿ ನಂಬರ್ ವಿಚ್ ಈಸ್ ಡಿಫ್ರೆಂಟ್ ಫ್ರಮ್ ಇನ್ ದಿ ಗ್ರೂಪ್. ಈ ಕೊಟ್ಟಿರ್ತಕ್ಕಂಥ ಗುಂಪಲ್ಲಿ ಯಾವುದೋ ಒಂದು ನಂಬರ್ ಡಿಫ್ರೆಂಟ್ ಆಗಿದೆಯಂತೆ, ಅದನ್ನ ಈಗ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ 751, 734, 853, 532. ಇವನ್ನು ಆಡು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ಯಾಕಂದರೆ 34, 32 ಎರಡು ಇದೆಯಲ್ಲ ಲಾಸ್ಟ್ ಡಿಜಿಟ್. ನೆಕ್ಸ್ಟ್ ಅದು ಬಿಟ್ಟರೆ ಡಿಜಿಟ್ ವೈಸ್ ಏನಾದ್ರು ಮಾಡಿ ನೋಡ್ಬೋದು. ನೋಡಿ 7, 4, 3 ಆಗುತ್ತೆ, 8, 3 ಹೋದ್ರೆ 5 ಆಗುತ್ತೆ, 5 ಇರಲ್ಲಿ 2 ಹೋದರೆ 3 ಆಗುತ್ತೆ, 7ರಲ್ಲಿ 1 ಹೋದರೆ 6 ಆಗುತ್ತೆ, 5 ಆಗಲ್ಲ. ಸೊ ಅಲ್ಲಿಗೆ ಡಿಜಿಟ್ ವೈಸು ಫಸ್ಟು ಮತ್ತು ಲಾಸ್ಟ್ ಡಿಜಿಟ್ ಅಂದರೆ ಫಸ್ಟ್ ಆ್ಯಂಡ್ ಥರ್ಡ್ ಡಿಜಿಟ್ ನಡುವೆ ಡಿಫ್ರೆನ್ಸ್ ಮಾಡ್ಬೇಕು. ನೋಡಿ 7 ಮತ್ತು 1 ನಡುವೆ ಡಿಫ್ರೆನ್ಷಿಯೇಟ್ ಮಾಡಿದಾಗ 6 ಬರುತ್ತೆ, ಅಲ್ಲಿ 5 ಇದೆ, ತಪ್ಪು. ಸೆಕೆಂಡ್ ಆಪ್ಷನ್ನು 7 ಮತ್ತು 4 ನಡುವೆ ಡಿಫ್ರೆನ್ಸ್ ಮಾಡಿದಾಗ 3 ಇದೆ, ಸರಿ ಇದೆ ಆನ್ಸರು. ನೋಡಿ 7 ಮತ್ತು 4 ನಡುವೆ ಡಿಫ್ರೆನ್ಸ್ ಮಾಡಿದರೆ 3 ಬರುತ್ತೆ. 8 - 3 ಮಾಡಿದರೆ 5 ಬರುತ್ತೆ. 5 - 2 ಮಾಡಿದರೆ 3 ಬರುತ್ತೆ. ಹಾಗಾದ್ರೆ 7 - 5 ಮಾಡಿದರೆ 7 - 1 ಮಾಡಿದರೆ 6 ಬರಬೇಕು, 5 ಇದೆ. ಹಾಗಾಗಿ ಗುಂಪಿಗೆ ಸೇರದ ಪದ ಅಥವಾ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ದಿ ಅದರ್ಸ್ ಕೇಳಿದರೆ 751 ಈಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಬೇರೆದಕ್ಕೆ ಕಂಪೇರ್ ಮಾಡಿದರೆ 751 ಇದೆಯಲ್ಲ ಅದು ಡಿಫ್ರೆಂಟ್ ನಂಬರ್. 4 ಗರ್ಲ್ಸ್ ಆರ್, ಕ್ವಶನ್ ನಂಬರ್ 88, 4 ಗರ್ಲ್ಸ್ ಆರ್ ಸಿಟ್ಟಿಂಗ್ ಆನ್ ಎ ಬೆಂಚ್ ಟು ಬಿ ಫೋಟೋಗ್ರಾಫ್ಡ್. ಶಿಖಾ ಈಸ್ ಟು ದಿ ಲೆಫ್ಟ್ ಆಫ್ ರೀನಾ. ಒಂದು ಬೆಂಚಲ್ಲಿ ಇದ್ದಾರೆ, ಎಷ್ಟು 4-5 ಜನ ಇದ್ದಾರೆ. 4 ಗರ್ಲ್ಸ್ ಆರ್ ಸಿಟ್ಟಿಂಗ್ ಆನ್ ಎ ಬೆಂಚ್ ಟು ಬಿ ಫೋಟೋಗ್ರಾಫ್ಡ್. ಶಿಖಾ ಈಸ್ ಟು ದಿ ಲೆಫ್ಟ್ ಆಫ್ ರೀನಾ. ನೋಡಿ ರೀನಾಳ ಲೆಫ್ಟಿಗೆ ಶಿಖಾ ಇರಬೇಕು. ನೀವೆಲ್ಲೋ ಒಂದು ಕಡೆ ರೀನಾ ಪ್ಲೇಸ್ ಮಾಡಿದರೆ ಆ ರೀನಾಳ ಲೆಫ್ಟಿಗೆ ಯಾರು ಬರಬೇಕು? ಶಿಖಾ ಬರಬೇಕು. ಅಲ್ಲಿ ಇಬ್ಬರು 6 ಇರೋದ್ರಿಂದ ಫುಲ್ ನೇಮ್ ಬರಿಬೇಕಾಗುತ್ತೆ. ರೀನಾಳ ಲೆಫ್ಟಿಗೆ ಶಿಖಾ ಈಸ್ ಟು ದಿ ಲೆಫ್ಟ್ ಆಫ್ ರೀನಾ. ಮಂಜು ಈಸ್ ಆನ್ ರೈಟ್ ಆಫ್ ರೀನಾ. ರೈಟ್ ಅಂದರೆ ಈ ಕಡೆ ಬರುತ್ತೆ, ಮಂಜು ಇಲ್ಲೆಲ್ಲ ಬರ್ತಾನೆ. ಮಂಜು ಈಸ್ ಟು ರೈಟ್ ಆಫ್ ರೀನಾ. ರೀಟಾ ಈಸ್ ಬಿಟ್ವೀನ್ ರೀನಾ ಆ್ಯಂಡ್ ಮಂಜು. ರೀನಾ ಆ್ಯಂಡ್ ಮಂಜು ನಡುವೆ ಯಾರು ಬರ್ತಾರೆ? ರೀಟಾ ಬರ್ತಾರೆ. ಹೂ ವುಡ್ ಬಿ ಸೆಕೆಂಡ್ ಫ್ರಮ್ ದಿ ಲೆಫ್ಟ್ ಇನ್ ದಿ ಫೋಟೋಗ್ರಾಫ್. ಸೊ ಈ ಕಡೆ ಸೆಕೆಂಡ್ ಲೆಫ್ಟ್ ಯಾರು? ರೀನಾ. ಸೊ ಅಲ್ಲಿಗೆ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. 1 ಈಸ್ ದ ರೈಟ್ ಆನ್ಸರ್ ಆಯಿತಾ. ಸೊ ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ಯಾಕಂದರೆ ನಿಮ್ಮ ಎಕ್ಸಾಮ್ ಕಂಡಕ್ಟಿಂಗ್ ಅಥಾರಿಟಿ ಕೊಡ್ತಕ್ಕಂತಹ ಕೀ ಆನ್ಸರ್ ಫೈನಲ್ ಆಗುತ್ತೆ ಆಯಿತಾ. ಅವ್ರೇನು ಕೀ ಆನ್ಸರ್ ಕೊಡ್ತಾರೋ ಅಥವಾ ಅವ್ರು ಕೀ ಆನ್ಸರ್ ಬಿಟ್ಟಿರ್ತಾರಲ್ಲ ಅದು ಫೈನಲ್. ಇನ್ ಕೇಸ್ ಗ್ರೇಸ್ ಸಿಕ್ಕಿದ್ರೆ ಸಿಗ್ಬೋದು. ಯಾಕಂದರೆ ಸಿಟ್ಟಿಂಗ್ ಆನ್ ಎ ಬೆಂಚ್ ಟು ಬಿ ಫೋಟೋಗ್ರಾಫ್ಡ್ ಅಂದರೆ ಈಗ ಫೋಟೋಗ್ರಾಫ್ಡ್ ಕ್ಯಾಮ್ರಾಮ್ಯಾನಿಗೆ ಆಪೋಸಿಟಾಗಿ ಕುಂತಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರು ಕ್ಯಾಮ್ರಾಮ್ಯಾನಿಗೆ ಫೇಸ್ ಮಾಡೇ ಕುಂತಿರಬೇಕು ಆಯಿತಾ. ಈಗ ಇವ್ರು ಕ್ಯಾಮ್ರಾಮ್ಯಾನಿಗೆ ಫೇಸ್ ಮಾಡಿ ಕುಂತಿದ್ದಾರೆ ಅಂದಮೇಲೆ ಅವ್ರು ನಿಮಗೆ ಈ ಕ್ಯಾಮ್ರಾಮ್ಯಾನ್ ಯಾರಿದ್ದಾನೋ ಅವ್ನಿಗೆ ಫೇಸ್ ಮಾಡೇ ಕುಂತಿರಬೇಕು ಫೋಟೋಗ್ರಾಫ್ಡ್ ಅಥವಾ ಇನ್ ಎ ಬೆಂಚ್ ಅಥವಾ ಆನ್ ಎ ಬೆಂಚ್ ಟು ಬಿ ಫೋಟೋಗ್ರಾಫ್ಡ್ ಅಂತ ಹೇಳಿದಾಗ ಅವಾಗ ಏನಾಗುತ್ತೆ, ಈ ಕಡೆ ಫೇಸ್ ಮಾಡಿರ್ತಾರೆ. ಸೊ ಫೇಸ್ ಮಾಡಿದಾಗ ಮತ್ತು ಕೆಲವ್ರು ಆ ಥರ ಥಿಂಕ್ ಮಾಡೋರು ಇರ್ತಾರೆ ಆಯಿತಾ. ಸರ್ ಆ ಥರನೂ ಆಗ್ಬೋದಲ್ಲ, ಆ ರೀತಿಯೂ ಕೂರಿಸ್ಬೋದಲ್ಲ.
ಏನು ಹೇಳಿದ್ದಾನೆ, ಶಿಖಾ ಈಸ್ ಟು ದಿ ಲೆಫ್ಟ್ ಆಫ್ ರೀನಾ. ಈಗ ರೀನಾ ಈ ಕಡೆ ಫೇಸ್ ಮಾಡಿರ್ತಾಳೆ, ಅವಳು ಲೆಫ್ಟ್ ಅಂದರೆ ಏನು ಬರಬೇಕು ಆಯಿತಾ. ಈಗ ನೋಡಿ ನಾವು ಈ ಕಡೆ ಇದ್ದರೆ ಆ ಕಡೆ ಕ್ಯಾಮ್ರಾಮನ್ ಇದ್ದಾನೆ, ನಾನು ಇದೇ ಫೇಸ್ ಮಾಡಿರಬೇಕು. ಸೊ ಲೆಫ್ಟ್ ಏನಾಗುತ್ತೆ ಅವಾಗ ಈ ಕಡೆ ಆಗುತ್ತೆ. ಸೊ ಅಲ್ಲೇನಾಗುತ್ತೆ, ರೀನಾನ ಇಲ್ಲೆಲ್ಲೋ ಕೂರಿಸ್ಬಿಟ್ಟು ಶಿಖಾನ ಇಲ್ಲೆಲ್ಲೋ ಕೂರಿಸ್ತಾರೆ. ಆಮೇಲೆ ಮಂಜು ಈಸ್ ಟು ದಿ ರೈಟ್ ಆಫ್ ರೀನಾ. ರೀನಾ ಇಲ್ಲಿದ್ದಾನೆ ಅಂದಮೇಲೆ ರೈಟ್ ಏನಾಗುತ್ತೆ, ಮಂಜು ಬರ್ತಾನೆ ಇಲ್ಲಿ. ನೆಕ್ಸ್ಟು ರೈಟ್ ಆಫ್ ರೀನಾ. ರೀಟಾ ಈಸ್ ಬಿಟ್ವೀನ್ ರೀನಾ ಆ್ಯಂಡ್ ಮಂಜು ಅಂದರೆ ಇಲ್ಲಿ ರೀಟಾ ಬರ್ತಾರೆ ಆಯಿತಾ. ಈ ಥರ ಆನ್ಸರ್ ಮಾಡಿ ಮತ್ತೆ ಲೆಫ್ಟಿಂದ ಸೆಕೆಂಡ್ ಯಾರು ಬರ್ತಾರೆ ಅಂದರೆ ರೀಟಾ ಅಂತ ಟಿಕ್ ಹಾಕೋರು ಇದ್ದಾರೆ ಆಯಿತಾ. ಹಾಗಾಗಿ ಫೋಟೋಗ್ರಾಫ್ಡು, ಯಾಕಂದರೆ ಅವ್ನು ಕೊಟ್ಟಿರ್ತಕ್ಕಂಥದ್ದು ಸಿಟ್ಟಿಂಗ್ ಇನ್ ಎ ಬೆಂಚ್ ಆನ್ ಎ ಫೋಟೋಗ್ರಾಫ್ಡ್ ಅಂತ. ಹಾಗಾಗಿಂದ ಆ ರೀತಿ ಕಾಂಟ್ರವರ್ಸೀಸ್ ಆದಾಗ ಬೋರ್ಡ್ ಕೊಡ್ತಕ್ಕಂಥ ಆನ್ಸರ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ರೀನಾ ರೈಟ್ ಆನ್ಸರ್. ಭಾಳ ಅಡ್ವಾನ್ಸಾಗಿ ಥಿಂಕ್ ಮಾಡಿದರೆ. ನೆಕ್ಸ್ಟು ಟಿ ಈಸ್ ಟಾಲರ್ ದೆನ್ ಎಸ್. ಇದು ಆರ್ಡರ್ ಆ್ಯಂಡ್ ರ್ಯಾಂಕಿಂಗು, ಯಾರು ಜಾಸ್ತಿ ಎತ್ತರ ಇದ್ದಾರೆ ಯಾರು ಕಡಿಮೆ ಎತ್ತರ ಇದ್ದಾರೆ ಅಂತ. ಇಲ್ಲೂ ಅಷ್ಟೇ 89 ಆ್ಯಂಡ್ 90 2 ಕ್ವಶನ್ ಇದೆ ಆಯಿತಾ. ಬೇಸ್ಡ್ ಆನ್ ದ್ಯಾಟ್ 2 ಕ್ವಶನ್ ಇರ್ತಕ್ಕಂಥದ್ದು 89 ಮತ್ತು 90. ಟಿ ಈಸ್ ಟಾಲರ್ ದೆನ್ ಎಸ್. ನೋಡಿ, ಟಾಲರ್ ಅಂದರೆ ದೊಡ್ಡವನು, ಶಾರ್ಟರ್ ಅಂದರೆ ಚಿಕ್ಕವನು. ನಾವು ಲೆಫ್ಟ್ ಸೈಡ್ ದೊಡ್ಡವ್ರನ್ನ ಬರಿತೀವಿ, ರೈಟ್ ಸೈಡ್ ಚಿಕ್ಕವ್ರನ್ನ ಬರಿತೀವಿ. ಅಥವಾ ಹಾರಿಜಾಂಟಲ್ ಬರೆದ್ರೆ, ವರ್ಟಿಕಲ್ ಬರೆದಾಗ ಟಾಪಲ್ಲಿ ದೊಡ್ಡವ್ರನ್ನ ಬರಿಬೋದು, ಬಾಟಮಲ್ಲಿ ಚಿಕ್ಕವ್ರನ್ನ ಬರಿಬೋದು. ಯಾಕಂದರೆ ಆರ್ಡರ್ ಆ್ಯಂಡ್ ರ್ಯಾಂಕಿಂಗನ್ನು ಕೆಲವರು ವರ್ಟಿಕಲ್ ಮಾಡ್ತೀರಿ, ಇನ್ನು ಕೆಲವರು ಹಾರಿಜಾಂಟಲ್ ಮಾಡ್ತೀರಿ. ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ನಾನು ಲೆಫ್ಟ್ ಸೈಡು ಟಾಲೆಸ್ಟ್ ಬರಿತೀನಿ, ರೈಟ್ ಸೈಡಲ್ಲಿ ಶಾರ್ಟರ್ ಇರೋರನ್ನ ಬರಿತೀನಿ. ಟಿ ಈಸ್ ಟಾಲರ್ ದೆನ್ ಎಸ್. ಎಸ್ಸಿಗಿಂತ ಟಿ ಏನಾಗಿರಬೇಕು, ಟಾಲರ್ ಆಗಿರಬೇಕು. ಎಮ್ ಈಸ್ ಶಾರ್ಟರ್ ದೆನ್ ಎಸ್ ಬಟ್ ಟಾಲರ್ ದೆನ್ ಎಲ್. ಸೊ ಎಸ್ ಸಿ ಕಂಪೇರ್ ಮಾಡಿದರೆ ಎಮ್ ಏನಾಗಬೇಕು, ಶಾರ್ಟರ್ ಆಗಬೇಕು. ಎಮ್ ಈಸ್ ಶಾರ್ಟರ್ ದೆನ್ ಎಸ್ ಬಟ್ ಟಾಲರ್ ದೆನ್ ಎಲ್. ಎಲ್ಲಿಗಿಂತ ಟಾಲರ್ ಆಗಿರಬೇಕು. ಟಿ ಈಸ್ ಶಾರ್ಟರ್ ದೆನ್ ಪಿ. ಟಿ ಈಸ್ ಶಾರ್ಟರ್ ದೆನ್ ಪಿ ಇಫ್ ದೇ ಆರ್ ಆಸ್ಕ್ಡ್ ಟು ಸ್ಟ್ಯಾಂಡ್ ಇನ್ ಎ ಲೈನ್ ಅಕಾರ್ಡಿಂಗ್ ಟು ದೇರ್ ಹೈಟ್. ಆಯಿತಾ, ಹೈಟ್ ಪ್ರಕಾರ ಈಗ ಕೂರಿಸ್ತಾ ಬರಬೇಕು. ಇವನು ಟಾಲರು, ಈ ಕಡೆ ಬರ್ತಕ್ಕಂಥವನು ಶಾರ್ಟರ್ ಆಗ್ತಾನೆ ಆಯಿತಾ. ಟಿ ಯು ಎಸ್ಗಿಂತ ಎತ್ತರವಾಗಿದೆ, ಎಮ್ ಎಸ್ಗಿಂತ ಚಿಕ್ಕದಾಗಿದೆ, ಆದರೆ ಎಲ್ಗಿಂತ ಎತ್ತರವಾಗಿದೆ. ಟಿ ಪಿಗಿಂತ ಚಿಕ್ಕದಾಗಿದೆ. ಅವರ ಎತ್ತರಕ್ಕೆ ಅನುಗುಣವಾಗಿ ಸಾಲಿನಲ್ಲಿ ನಿಂತಾಗ ಆಸ್ ಪರ್ ದೇಯರ್ ಹೈಟ್. ಕ್ವಶನ್ ನೋಡೋಣ. ಹೂ ಕಮ್ಸ್ ಇನ್ ದಿ ಮಿಡಲ್. ಮಧ್ಯದಲ್ಲಿ ಯಾರು ಬರ್ತಾರೆ ಅಂತ. ಸೊ ಮಧ್ಯದಲ್ಲಿ ಬರ್ತಕ್ಕಂಥವ್ನು ಯಾರು, ಎಸ್. ಹಾಗಾಗಿ ಎಸ್ ಅಂತಕ್ಕಂಥವನು ಮಧ್ಯದಲ್ಲಿ ಬರ್ತಾನೆ. ಮಧ್ಯದಲ್ಲಿ ಎಸ್ ಬಂದಿದ್ದಾನೆ ನೋಡ್ರಿ, ಮಧ್ಯದಲ್ಲಿ ಎಸ್ ಇದ್ದಾನೆ. ನೆಕ್ಸ್ಟ್, ಹೂ ಈಸ್ ಶಾರ್ಟರ್ ಎಮಾಂಗ್ ದೆಮ್. ಇವರಲ್ಲಿ ಕುಳ್ಳ್ರು ಯಾರು ಅಂತ, ಅಂದರೆ ಲಾಸ್ಟ್ ಪ್ಲೇಸಲ್ಲಿ ಶಾರ್ಟರ್ ಯಾರಿದ್ದಾನೆ ಅಂತ. ಎಲ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ಶಾರ್ಟರ್ ಯಾರು ಅಥವಾ ಅವರಲ್ಲಿ ಯಾರು ಕುಳ್ಳರು ಅಂತ, ಕುಳ್ಳಗಿರೋರು ಯಾರು ಅಂತ. 4 ಈಸ್ ದ ರೈಟ್ ಆನ್ಸರ್. 25 ಕ್ವಶನ್ ಕೇಳಿದ್ದ ನೋಡ್ರಿ ನಿಮ್ಮ HSTR 2015 ಅಲ್ಲಿ. ಬಟ್ ನೆಕ್ಸ್ಟ್ ಎಲ್ಲ JPSTR ಅಲ್ಲಿ ಕಡಿಮೆ ಮಾಡ್ಯಾನ. ಮೆಂಟಲ್ ಎಬಿಲಿಟಿ ಅಲ್ಲ ಆಯಿತಾ, ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ. ನೆಕ್ಸ್ಟ್ ಕ್ವಶನಿಗೆ ಬರೋಣ. ಇಫ್ ದಿ ಪೊಸಿಷನ್ ಆಫ್ ಫಸ್ಟ್ ಆ್ಯಂಡ್ ಸಿಕ್ಸ್ತ್ ಲೆಟರ್ ಇನ್ ದಿ ವರ್ಡ್ ಡಿಸ್ಟ್ರಿಬ್ಯೂಟ್ ಆರ್ ಇಂಟರ್ಚೇಂಜ್ಡ್. ಯಾವುದಾದನ್ನು ಚೇಂಜ್ ಮಾಡ್ಬೇಕು ನೋಡಿ. ಫಸ್ಟ್ ಮತ್ತು ಸಿಕ್ಸ್ತ್ ಲೆಟರನ್ನು ಚೇಂಜ್ ಮಾಡ್ಬೇಕಂತೆ. ಆರ್ ಇಂಟರ್ಚೇಂಜ್ಡ್ ಸಿಮಿಲರ್ಲಿ ಪೊಸಿಷನ್ ಆಫ್ ದಿ ಸೆಕೆಂಡ್ ಆ್ಯಂಡ್ ಸೆವೆಂತ್ ಲೆಟರ್, ಥರ್ಡ್ ಆ್ಯಂಡ್ ಏಯ್ತ್ ಲೆಟರ್, ಸೋ ಆನ್ ಅಂದರೆ ಮುಂದೆ ಹೋಗ್ತಿರುತ್ತೆ ಅದು. ವಿಚ್ ಆಫ್ ದಿ ಫಾಲೋಯಿಂಗ್ ಲೆಟರ್ಸ್ ವಿಲ್ ಬಿ ದ ಫಿಫ್ತ್ ಫ್ರಮ್ ದಿ ಲೆಫ್ಟ್ ಆಫ್ಟರ್ ಇಂಟರ್ಚೇಂಜಿಂಗ್ ದಿ ಪೊಸಿಷನ್ ಅಂತ ಕೇಳಿದಾನೆ ಆಯ್ತಾ. ಇಲ್ಲಿ ಬರ್ದ್ಬಿಡೋಣ. ಡಿಸ್ಟ್ರಿಬ್ಯೂಟ್, DIS TRI BUTE ಡಿಸ್ಟ್ರಿಬ್ಯೂಟ್ ಆಯ್ತಾ. ಈಗ ಸಿಕ್ಸ್ತ್ ಅಂದರೆ 5 ಅಕ್ಷರ ಆದಮೇಲೆ ಒಂದು ಮಾರ್ಕ್ ಹಾಕೋಬೇಕು. 3, 2, 5 ಈ ಥರ ಹಾಕೊಂಡ್ರೆ ಕನ್ಫ್ಯೂಷನ್ ಇರಲ್ಲ. 3, 2, 5 ಆ ಕಡೆದು ಈ ಕಡೆಗೆ ಇಂಟರ್ಚೇಂಜ್ ಆಗ್ತಾ ಬರಬೇಕು. ಡಿ ಮತ್ತು ಐ ಮತ್ತು ಬಿ, ಎಸ್ ಮತ್ತು ಯು, ಟಿ ಮತ್ತು ಟಿ, ಆರ್ ಮತ್ತು ಇ ಆಯಿತಾ. ಏನು ಕೇಳಿದಾನೀಗ ಕ್ವಶನ್ ನೋಡಿ. ಇಂಟರ್ಚೇಂಜ್ ಮಾಡೇ ಬರೀಬೇಕು, ಆನ್ಸರ್ ಮಾಡಿ. ಇದನ್ನು ಮತ್ತೆ ಇಂಟರ್ಚೇಂಜ್ ಮಾಡೋರಿರ್ತಾರೆ, ಇಂಟರ್ಚೇಂಜ್ ಮಾಡೇ ಆನ್ಸರ್ ಮಾಡಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ.
ವಿಚ್ ಆಫ್ ದಿ ಫಾಲೋಯಿಂಗ್ ಲೆಟರ್ಸ್ ವಿಲ್ ಬಿ ದ ಫಿಫ್ತ್ ಫ್ರಮ್ ದಿ ಲೆಫ್ಟ್ ಆಫ್ಟರ್ ಇಂಟರ್ಚೇಂಜಿಂಗ್ ಪೊಸಿಷನ್ ಅಂತ ಕೇಳಿದ್ದಾನೆ. ಅಂದರೆ 5 ಲೆಟರ್ ಆದಮೇಲೆ ಇದೆಯಲ್ಲ ನೆಕ್ಸ್ಟ್ 6th ಲೆಟರು, ಇಲ್ಲಿಂದ 1 2 3 ಕೌಂಟ್ ಮಾಡ್ಕೊಂಡು ಹೋಗಿ 1 2 3 4 5 5ನೇ ಲೆಟರ್ ಯಾವ್ದು ಬರುತ್ತೆ? ಇ ಬರುತ್ತೆ. 1 ಈಸ್ ದ ರೈಟ್ ಆನ್ಸರ್. ಆಯಿತಾ? 1 ಈಸ್ ದ ರೈಟ್ ಆನ್ಸರ್. ಮುಗೀತು ನೋಡಿ, ಇಷ್ಟೇ, ಖತಮ್. ಅದು ಬರೆದ್ರು ಅಂತ ಬಿಟ್ಟರು ಒಂದೇ ಅಲ್ಲ. ಈಗೇನಾಗುತ್ತೆ, ಈ 5 ಲೆಟರ್ ಆದಮೇಲೆ 6ನೇ ಅಕ್ಷರ ಇದೆಯಲ್ಲ ಅದು ಇಲ್ಲಿಗೆ ಬರುತ್ತೆ ನೋಡಿ. ಬರೆದ್ರೆ ಐ, 7ನೇ ಅಕ್ಷರ ಇಲ್ಲಿಗೆ ಬರುತ್ತೆ, 8 ಇಲ್ಲಿಗೆ ಬರುತ್ತೆ, ಟಿ ಇ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಡಿ ಐ ಎಸ್ ಟಿ ಆರ್ ಈ ಥರ ಆಗುತ್ತೆ ಬರೆದ್ರೆ. ಲೆಫ್ಟ್ ಸೈಡಿಂದ ಅಂದರೆ ಈ ಕಡೆಯಿಂದ ನಾವು ಎಲ್ಲಿಂದ ಬರಿತೀವೋ ಅದು ಲೆಫ್ಟ್ ಸೈಡ್. ಲೆಫ್ಟಿಂದ 5th ಫ್ರಮ್ ದಿ ಅಥವಾ 5th ಫ್ರಮ್ ದಿ ಲೆಫ್ಟ್. ಯಾಕೆ ಈ ಕಡೆಯಿಂದ ಲೆಫ್ಟ್ 5th ಯಾವ್ದು 5th ಬರುತ್ತೆ? ಈನೇ 5th ಬರುತ್ತೆ. ಬರೆದ್ರು ಒಂದೇ, ಬಿಟ್ಟರು ಒಂದೇ. ನೀವು ಬರೋದು ಸಾಲ್ವ್ ಮಾಡಿದ್ರು ಅದೇ ಆನ್ಸರು, ಬರೀದೇನೆ ಸಾಲ್ವ್ ಮಾಡಿದ್ರು ಅದೇ ಆನ್ಸರ್. ಮತ್ತೆ ಚಿತ್ರ, ನಾನ್ ವರ್ಬಲ್ ರೀಸನಿಂಗ್ ಚಿತ್ರ ನೋಡೋದಕ್ಕೆ. ಫೈಂಡ್ ದಿ ಮಿಸ್ಸಿಂಗ್ ಕ್ಯಾರೆಕ್ಟರ್ ಫ್ರಮ್ ದಿ ಎಮಾಂಗ್ ದಿ ಗಿವನ್ ಆಲ್ಟರ್ನೇಟಿವ್ಸ್ ಅಂತ ಹೇಳಿದ ನೋಡಿ. ಇದು 25, 17, 38, 18, 89, 16 ಕ್ವಶನ್ ಮಾರ್ಕ್, 6, 8 ಕ್ವಶನ್ ಮಾರ್ಕ್, ABC. ಆಯಿತಾ? ಈಗ ಏನು ಮಾಡ್ಬೋದು? ಮಲ್ಟಿಪ್ಲಿಕೇಶನ್ ಅಂತೂ ಮಾಡೋಕ್ಕಾಗಲ್ಲ, ಯಾಕಂದರೆ 25, 17, 6 ಅಜಗಜಾಂತರ ವ್ಯತ್ಯಾಸ ಇದೆ. ಇನ್ನು ಬಿಟ್ಟರೆ ಪ್ಲಸ್ ಮಾಡಿ ನೋಡ್ಬೋದು. 25, 17 ಅಲ್ಲಿಗೆ 25ಗೆ 10 ಆ್ಯಡ್ ಮಾಡಿದರೆ 35, 35ಗೆ 10 ಆ್ಯಡ್ ಮಾಡಿದರೆ 45, 45ರಲ್ಲಿ 3 ಕಡಿಮೆ ಮಾಡಿದರೆ 42. ಡೈರೆಕ್ಟಾಗಿ ಆ್ಯಡ್ ಮಾಡ್ತೀನಿ, ನೀವು ಬೇಕಾದ್ರೆ ಬರ್ಕೊಳ್ಳಿ. 25 ಪ್ಲಸ್ 17 ಡಿವೈಡೆಡ್ ಬೈ 6 ಅಲ್ಲಿಗೆ 25, 17 ಅಂದರೆ 42. 6 7s 42, 6 7 42. ನೆಕ್ಸ್ಟು 38 ಪ್ಲಸ್ 18 ಡಿವೈಡೆಡ್ ಬೈ 8 ಅಲ್ಲಿಗೆ 38ಕ್ಕೆ 20 ಆ್ಯಡ್ ಮಾಡಿದರೆ 58. 58ರಲ್ಲಿ 2 ಮೈನಸ್ ಮಾಡ್ಕೊಂಡ್ರೆ 56. 8 7 56. 8 7s 56. ಅದೇ ರೀತಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು 89 ಪ್ಲಸ್ 16 ಡಿವೈಡೆಡ್ ಬೈ ಕ್ವಶನ್ ಮಾರ್ಕ್. ಆಯಿತಾ? ಸೊ ಅಲ್ಲಿಗೆ 7 ಬರಬೇಕು ಅಂದರೆ ಯಾವುದರಿಂದ ಡಿವೈಡ್ ಮಾಡಬೇಕು? 89. ಸೊ 90 ಆಗುತ್ತೆ. ನೆಕ್ಸ್ಟ್ 90ಕ್ಕೆ 10 ಆ್ಯಡ್ ಮಾಡಿದರೆ 100, 105. ಟೋಟಲ್ 105 ಬರುತ್ತೆ. 105 ಇರೋದು ಆನ್ಸರ್. 7 ಬರಬೇಕು ಅಂದರೆ ಯಾವುದರಿಂದ ಡಿವೈಡ್ ಮಾಡಬೇಕು? 13 7s 105 ಅಲ್ಲ, 17 7s ಅಲ್ಲ, 19 7s ಅಲ್ಲ, 15 7s 15 7 105. ಹಾಗಾಗಿ 15 ಈಸ್ ದ ರೈಟ್ ಆನ್ಸರ್. ಆನ್ಸರ್ 7 ಬರಬೇಕು ನೋಡಿ ಇಲ್ಲಿ. 7 7 7 15 7s 105. ಹಾಗಾಗಿ ಎಲ್ಲ 7 ಬರಬೇಕು ಅಂದರೆ 15ರಿಂದ ಡಿವೈಡ್ ಮಾಡಬೇಕು. ಅಲ್ಲಿಗೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಭಾಳ ಈಸಿ ಕೊಟ್ಟಿರ್ತಾನೆ, ಯೋಚನೆ ಮಾಡ್ಬೇಕಷ್ಟು. ಇದೊಂಥರ ಸೀರೀಸ್ ಕೊಟ್ಟಿದ್ದ. ಆಯಿತಾ? ಈಗ ಇಲ್ಲಿ ಫಿಲ್ ಮಾಡ್ತಾ ಬರಬೇಕು ಯಾವ್ದು ಕರೆಕ್ಟ್ ಆಗುತ್ತೆ ಅಂತ. ಎ ಬಿ ಎ ಡಿ ಡಿ ಸಿ ಎಫ್ ಇ ಅಂದರೆ ಸೇಮ್ ಲೆಟರ್ಗಳು ರಿಪೀಟ್ ಆಗ್ತಾ ಬರಬೇಕಲ್ಲಿ. ಆಯಿತಾ? ಆಲ್ಟರ್ನೇಟ್ ಲೆಟರ್ಗಳು ಮತ್ತು ಬೇರೆ ಬೇರೆ ಲೆಟರ್ ಬರಬಾರ್ದು. ಎ ಸ್ಪೇಸ್ ಬಿಟ್ಟು ಬಿ ಎ ಮತ್ತೆ ಸ್ಪೇಸ್ ಇದೆ, ಡಿ ಡಿ ಸಿ ಮತ್ತೆ ಸ್ಪೇಸ್ ಇದೆ, ಎಫ್ ಸ್ಪೇಸ್ ಇದೆ, ಇ. ನೋಡೋಣ, ಆಪ್ಷನ್ ಚೆಕ್ ಮಾಡೋಣ. ಫಸ್ಟ್ ಎ ಬಿ ಸಿ ಎಫ್ ಇದೆ, ನಾನು ಕ್ಯಾಪಿಟಲ್ ಲೆಟ್ರಲ್ಲಿ ಬರಿತೀನಿ, ಅವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತದು. ಎ ಬಿ ಸಿ ಎಫ್. ಎ ಬಿ ಎ ಬಿ ಡಿ ಡಿ ಇಲ್ಲ, ಇದು ಸಂಬಂಧನೇ ಇಲ್ಲ. ಆಯಿತಾ? ಇಲ್ಲಿ ನೋಡಿ, ಎ ಬಂದರೆ ಬಿ ಬಿ ಬರಬೇಕು, ಅಥವಾ ಸೇಮ್ ಲೆಟರ್ ಡಿ ಡಿ ಸಿ ಸಿ ಎಫ್ ಎಫ್ ಇ ಆಗಬೇಕು. ಇಲ್ಲಿ ತಪ್ಪಿದೆ, ಬಿ ಆಗಲ್ಲ, ಅಲ್ಲಿಗೆ ಆಪ್ಷನ್ 1 ಆಗಲ್ಲ. ಆಯಿತಾ? ಸೇಮ್ ಲೆಟರ್ಗಳು ರಿಪೀಟ್ ಆಗ್ತಾ ಬರಬೇಕು. ಎ ಬಿ ಬಿ ಸಿ ಸಿ ಡಿ ಡಿ ಎಫ್ ಎಫ್ ಇ ಆ ಥರ. ನೆಕ್ಸ್ಟ್ ಸೆಕೆಂಡ್ ವರ್ಡಿಂಗ್ ನೋಡೋಣ. ಎ ಡಿ ಇ ಎಫ್ ಇಲ್ಲ, ಇದು ಆಗಲ್ಲ. ಇ ಇ ಒಟ್ಟಿಗೆ ಬರಬೇಕು. ಆಯಿತಾ? ಎಫ್ ಎಫ್ ಇ ಇ. ಇಲ್ಲಿ ನೋಡಿ, ಬಿ ಎ ಡಿ ಡಿ ಸಿ ಇದಾಗಲ್ಲ. ಬಿ ಆದಮೇಲೆ ಇಲ್ಲಿ ಡಿನೇ ಬರಲ್ಲ ಫಸ್ಟ್ ಆಫ್ ಆಲ್.
ಅದು ತಪ್ಪು. ಆಪ್ಷನ್ ಬಿನೂ ಆಗಲ್ಲ. ಆಪ್ಷನ್ ಸಿ ಏನಿದೆ ಅಥವಾ 1 2 3ನೇ ಆಪ್ಷನ್ನು BAAF ಇದೆ. BAAF ಇದು ಆಗಲ್ಲ ಬಿಡ್ರಿ. ಯಾಕಂದರೆ AB BA ನೆಕ್ಸ್ಟ್ AB ಬರಬೇಕಿತ್ತು, ಇಲ್ಲಿ AD ಬಂದಿದೆ, ತಪ್ಪು. ನೋಡಿ AB ಇಂಟರ್ಚೇಂಜ್ ಆಗ್ಬೋದು, AB ಇದೆ BA ಇದೆ. ನೆಕ್ಸ್ಟು ಐದರ್ AB ಅಥವಾ BA ಬರಬೇಕಿತ್ತು, ಇಲ್ಲ ಬರಲಿಲ್ಲ, AF ಆಗಲ್ಲ. 100% ಆಪ್ಷನ್ 3ನೂ ರಾಂಗು. ಇನ್ನು ಉಳಿದವನು ಒಬ್ಬನೇ, ಅವನೇ ಒಡೆಯ. ಅದ್ಯಾವುದು? ಅದೇ ಆನ್ಸರ್ BCEF. BCEF ನೋಡಿ. AB BA ಇಂಟರ್ಚೇಂಜ್ ಆಗ್ಬೋದು, AB BA ಆಗ್ಬೋದು. CD DC ಇಂಟರ್ಚೇಂಜ್ ಆಗಿದೆ. EF FE ಇಂಟರ್ಚೇಂಜ್ ಆಗಿದೆ. ಎಲ್ಲ ಪೇರ್ಗಳು ಕರೆಕ್ಟ್ ಇದೆಯಲ್ಲ, ಹಾಗಾಗಿ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. BCEF ಈಸ್ ದ ರೈಟ್ ಆನ್ಸರ್. ಕೊಟ್ಟಿರೋ ಅಕ್ಷರ ಸರಣಿಯನ್ನು ಪೂರ್ಣಗೊಳಿಸಿದಾಗ ಅಲ್ಲಿಗೆ ಕರೆಕ್ಟ್ ಆನ್ಸರ್ ಆಪ್ಷನ್ 4. ಮ್ಯಾಥಮ್ಯಾಟಿಕಲ್ ಆಪರೇಷನ್ ಬೇಸ್ಡ್ ಒಂದು ಕ್ವಶನ್ ಇದೆ ನೋಡಿ. ಅಂದರೆ ಯಾವ ಸೈನ್ಗಳನ್ನು ಇಂಟರ್ಚೇಂಜ್ ಮಾಡಿ ರಿಪ್ಲೇಸ್ ಮಾಡಿದಾಗ ಆನ್ಸರು ಕರೆಕ್ಟಾಗಿ ಬರುತ್ತೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ಈಕ್ವೇಷನ್ನು ಟ್ಯಾಲಿ ಆಗಬೇಕು. ಏನು ಕೊಟ್ಟಿದ್ದಾನೆ? ಇಂಟು ಮೀನ್ಸ್ ಎಡಿಷನ್, ಎಲ್ಲೆಲ್ಲಿ ಇಂಟು ಇದೆಯೋ ಅಲ್ಲೆಲ್ಲ ಪ್ಲಸ್ ಮಾಡಬೇಕು. ಮೈನಸ್ ಮೀನ್ಸ್ ಡಿವಿಷನ್, ಮೈನಸ್ ಇದ್ದಲ್ಲಿ ಡಿವೈಡ್ ಮಾಡಬೇಕು. ಡಿವೈಡ್ ಮೀನ್ಸ್ ಸಬ್ಟ್ರಾಕ್ಷನ್, ಡಿವಿಷನ್ ಇದ್ದಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಪ್ಲಸ್ ಮೀನ್ಸ್ ಮಲ್ಟಿಪ್ಲಿಕೇಶನ್, ಅಂದರೆ ಪ್ಲಸ್ ಇದ್ದಲ್ಲಿ ಇಂಟು ಗುಣಾಕಾರ ಮಾಡಬೇಕು. ಇಂಟು ಅಂದರೆ ಸೇರ್ಪಡೆ ಅಥವಾ ಎಡಿಷನ್ನು. ನೆಕ್ಸ್ಟು ಮೈನಸ್ ಎಂದರೆ ವಿಭಾಗ, ಡಿವಿಷನ್ನು. ಡಿವೈಡೆಡ್ ಬೈ ಮೈನಸ್ ಮಾಡಬೇಕು. ಪ್ಲಸ್ ಎಂದರೆ ಗುಣಾಕಾರ. ಈ ಕೆಳಗಿನ ಯಾವ ಸಮೀಕರಣವು ಸರಿಯಾಗಿದೆ ನೋಡಿ. ಮೈನಸ್ ಅಂದರೆ ಏನು? ಡಿವಿಷನ್ ಅಂದರೆ ಡಿವೈಡ್. ಮೈನಸ್ ಇದ್ದಲ್ಲಿ ಡಿವಿಷನ್ ಸಿಂಬಲ್ ಬರೀಬೇಕು. 4 ಡಿವೈಡೆಡ್ ಬೈ 3 ಇದೆ, ಮೈನಸ್ ಇದೆ, ಸೊ ಡಿವಿಷನ್ ಬರೀತೀನಿ ನಾನು. 4 ಡಿವೈಡೆಡ್ ಬೈ 3 ಡಿವೈಡ್ ಆಗುತ್ತಾ? ಇಲ್ಲ, ಇದು ಆಪ್ಷನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಆನ್ಸರಿಗೆ ಅದು ಆಪ್ಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು ಅಗೈನ್ 4 ಮೈನಸ್ 3 ಇದೆ, ಆಯಿತಾ? ಡಿವೈಡ್ ಆಗುತ್ತಾ? ಇಲ್ಲ, ಆಪ್ಷನ್ ಬಿನು. 4 3 ಡಿವೈಡ್ ಆಗಲ್ಲ, ಯಾಕಂದರೆ ಈ ಕಡೆ 10 ಇದೆಯಲ್ಲ, ಅದು ಯಾವುದು ಡಿವೈಡ್ ಆಗಲ್ಲ. ಸುಮ್ಮನೆ ಬರೆದ್ರು ಒಂದೇ ಬಿಟ್ಟರು ಒಂದೇ ಅದು. ನೆಕ್ಸ್ಟು ಆಪ್ಷನ್ 3 ಬರ್ಬೋದು, ಇಲ್ಲಾಂದರೆ 4 ಬರ್ಬೋದು. ಯಾಕಂದರೆ ಅಲ್ಲಿ 4 ಡಿವೈಡೆಡ್ ಬೈ 3 ಇಲ್ಲ, 4 ಮೈನಸ್ 3 ಇಲ್ಲ, ಡಿವೈಡೆಡ್ ಬೈ 3 ಇದೆ. ಡಿವೈಡೆಡ್ ಬೈ ಅಂದ್ರೇನು? ಸಬ್ಟ್ರಾಕ್ಷನ್. ಅಂದರೆ 4 ಮೈನಸ್ 3 4 ಪ್ಲಸ್ 3, ಆಯಿತಾ? ಸಾರಿ, ಪ್ಲಸ್ ಇದೆಯಾ? 4ಅಲ್ಲಿ ಪ್ಲಸ್ ಇದೆ, ಅಲ್ಲಿಗೆ ಅದು ರಾಂಗ್ ಆನ್ಸರ್. ಇದು ಬರ್ಬೋದು, ಬರ್ದೇನೆ ಇರ್ಬೋದು, ಬಟ್ 3 and 4 ಚೆಕ್ ಮಾಡಬೇಕಷ್ಟೆ ನೋಡಿ. ಇದನ್ನೇ ಹೇಳಿದ್ದು ಆಪ್ಷನ್ ಎಲಿಮಿನೇಷನ್ ಅಂತ. ಸುಮ್ಮನೆ ಎಲ್ಲದನ್ನು ಚೆಕ್ ಮಾಡ್ತಾ ಇದ್ರೆ ಅರ್ಧ ಗಂಟೆ ಆಗುತ್ತೆ ಆ ಕ್ವಶನ್ ಸಾಲ್ವ್ ಮಾಡಲಿ. ಅಲ್ಲಿ ಸೈನ್ ನೋಡಿದರೆ ಗೊತ್ತಾಗುತ್ತೆ. ಮೈನಸ್ ಸೈನ್ ಎಲ್ಲಿದೆಯೋ ಅಲ್ಲಿ 4/3, 4 3 ಡಿವೈಡ್ ಆಗಲ್ಲ. ಮೈನಸ್ ಇದ್ದಲ್ಲಿ ಡಿವಿಷನ್ ಬರ್ಕೊಳ್ಳಿ ಅಂತ ಅವನು ಹೇಳಿದ್ದಾನೆ, ಅದು ಎಲ್ಲಿ ಡಿವೈಡ್ ಆಗುತ್ತೆ? ಈಗ 16 ಪ್ಲಸ್ 5, ಪ್ಲಸ್ ಅಂದ್ರೇನು? ಪ್ಲಸ್ ಮೀನ್ಸ್ ಮಲ್ಟಿಪ್ಲಿಕೇಶನ್. 16 ಇಂಟು 5. ನೆಕ್ಸ್ಟ್ ಮೈನಸ್ 10, ಸೊ ಮೈನಸ್ ಮೀನ್ಸ್ ಡಿವಿಷನ್. divided by 10. Minus 10 into 4. Into means addition. Plus 4. Divided by 3 is equal to 9. Divided by means subtraction. Minus 3 is equal to 9. ಇದು third one. ನೋಡೋಣ ಫಾಲೋ ಆಗುತ್ತೋ ಆಗಲ್ವಾ? ಈಗ 16 into 5. 16 into 5 ಡಿವೈಡ್ ಇರೋದು ಇಂಟು ಕನ್ವರ್ಟ್ ಆದರೆ 1/10 ಆಗತ್ತೆ ನೋಡಿ. 1/10 ಅಂದ್ರೂ ಒಂದೇ, ಅಥವಾ ಡಿವೈಡೆಡ್ ಬೈ 10 ಅಂದ್ರೂ ಒಂದೇ. ಸ್ಕೂಲಲ್ಲಿ ಮಾಡ್ತಿದ್ರಲ್ಲ, ಡಿವಿಷನ್ ಇರೋದನ್ನು ಇಂಟು ಕನ್ವರ್ಟ್ ಆದಾಗ ಫ್ರಾಕ್ಷನ್ ಅಥವಾ ಇಂಟರ್ಚೇಂಜ್ ಆಗುತ್ತೆ. ಸೊ ಪ್ಲಸ್ 4 ಮೈನಸ್ 3 ಈಸ್ ಈಕ್ವಲ್ ಟು 9. ಈಗ ಚೆಕ್ ಮಾಡೋಣ. ಸೊ ಅಲ್ಲಿಗೆ 5 1s 5 2s 10, 2 1s 2 8s 16. ನೀವು 16 5 80 ಮಾಡಿದ್ರು ಆನ್ಸರ್ 8. ನೆಕ್ಸ್ಟು 4 ಮೈನಸ್ 3 ಅಂದರೆ 1, ಪ್ಲಸ್ ವ್ಯಾಲ್ಯೂ ಜಾಸ್ತಿ ಇದೆ, ಹಾಗಾಗಿ ಪ್ಲಸ್ 1. ಸೊ ಅಲ್ಲಿಗೆ 8 ಪ್ಲಸ್ 1 ಈಸ್ ಈಕ್ವಲ್ ಟು 9. 9 ಈಸ್ ಈಕ್ವಲ್ ಟು 9 ಸರಿ ಇದೆ. ಸೊ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. 3ನೇ ರೈಟ್ ಆನ್ಸರ್. ನೀವು ಬೇಕಾದ್ರೆ 4 ಚೆಕ್ ಮಾಡಿ. 3 ಈಸ್ ದ ರೈಟ್ ಆನ್ಸರ್.
ಫೈಂಡ್ ದಿ ನೆಕ್ಸ್ಟ್ ನಂಬರ್ ಇನ್ ದಿ ಫಾಲೋಯಿಂಗ್ ಸೀರೀಸ್. ನಂಬರ್ ಸೀರೀಸ್ ಮುಂದಿನ ನಂಬರ್ ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು ಈ ಸೀರೀಸಲ್ಲಿ. 4, 11, 30, 85, 248. ಅಲ್ಲಿಗೆ 5 ಮಲ್ಟಿಪ್ಲಿಕೇಶನ್ನು ಇಲ್ಲ ಬೇರೆ ಏನಾದ್ರು ಮಾಡಿರ್ಬೇಕು. 248 ಇದೆ, 85 ಇದೆ, 30 ಇದೆ, 11 ಇದೆ, 4 ಇದೆ. ಹಾಗಾಗಿ ಅದು ಬಿಟ್ಟು ಬೇರೆ ಯಾವುದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ನಂಬರು 4 ಇದೆ. ಇಂಟು 3 12 -1 ಮಾಡ್ಬೋದು ನೋಡಿ. 4 3s are 12 -1 11. ಇಂಟು 3 11 3s are 33 -3. ನೆಕ್ಸ್ಟು ಇಂಟು 3 ಮೂರ್ಲಿ 9 -5. ಇಂಟು 3 -7 1 3 5 7 9. ನೆಕ್ಸ್ಟು ಇಂಟು 3 -9. ಪ್ರತಿಯೊಂದು ನಂಬರಿಗೂ ಇಂಟು 3 ಮಾಡ್ತಾ ಹೋಗಬೇಕು. ಸಬ್ಟ್ರ್ಯಾಕ್ಟ್ ಮಾಡ್ಬೇಕಾದ್ರೆ ಫಸ್ಟ್ ನಂಬರಿಗೆ ಇಂಟು 3 -1, ಸೆಕೆಂಡ್ ನಂಬರಿಗೆ ಇಂಟು 3 -3, ಥರ್ಡ್ ನಂಬರ್ ಇಂಟು 3 -5, ಫೋರ್ತ್ ನಂಬರ್ ಇಂಟು 3 -7, ನೆಕ್ಸ್ಟ್ ಇಂಟು 3 -9. ಆಡ್ ನಂಬರನ್ನು ಮೈನಸ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಎಲ್ಲದಕ್ಕೂ 3ನೇ ಇದೆ. 248 ಇಂಟು 3 -9. ಸೊ ಅಲ್ಲಿಗೆ 3 2 6 600. ನಾನು ಡೈರೆಕ್ಟಾಗಿ ಮಾಡ್ತೀನಿ, ನೀವು ಬೇಕಾದರೆ ಸಪ್ರೇಟ್ ಮಾಡ್ಬೋದು. 3 2 6 600, 4 3 12 120, 720, 620 ಆ್ಯಡ್ ಮಾಡಿದರೆ 8 3 24, 720ಕ್ಕೆ 24 ಆ್ಯಡ್ ಮಾಡಿದರೆ 744. ಅದರಲ್ಲಿ 9ನ ಮೈನಸ್ ಮಾಡಿದರೆ 735. ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. 735. 735. ಯಾಕಂದರೆ ನಮಗೆ ಅದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಇದಕ್ಕಿಂತ ಹಾರ್ಡೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿ ರೂಢಿಯಾಗಿರುತ್ತೆ. ಹಾಗಾಗಿ ನಾವು ಡೈರೆಕ್ಟ್ ಮಾಡ್ತೀವಿ ಕ್ಯಾಲ್ಕುಲೇಷನ್ಸ್ಗಳನ್ನು. ನೀವು ಬೇಕಾದರೆ ಬರೆದ್ಬಿಟ್ಟು ಮಾಡ್ಬೋದು. ಕೆಲವರಿಗೆ ನಂಬರ್ಸ್ ನೋಡಿದರೆ ಕಣ್ಣು ಮಂಜು ಬರುತ್ತೆ ಅಂತಕ್ಕಂತಹ ವಿದ್ಯಾರ್ಥಿಗಳು ಇರ್ತೀರಿ. ಸ್ವಲ್ಪ ನಂಬರ್ಸನ್ನು ಜಾಸ್ತಿ ನೋಡ್ಬೇಕು, ಅವಾಗ ಸರಿ ಆಗ್ತೀರಿ. ಕಣ್ಣು ಮಂಜು ಬರೋದೆಲ್ಲ ಸರಿಯಾಗುತ್ತೆ. ನೆಕ್ಸ್ಟ್ 96 ಬೇಸ್ಡ್ ಆನ್ ಡೈಸ್. ಆಯಿತಾ? ದಾಳ ಅಂತ ನೀವು ಹೇಳ್ತೀರಲ್ವಾ, ಅಥವಾ ಏನು ಶಕುನಿಯ ದಾಳ ಅಂತ ಹೇಳ್ತಿರಲ್ಲ. ಮಹಾಭಾರತದಲ್ಲಿ ಬರ್ತಿದ್ನಲ್ಲ ದಾಳ ಇಟ್ಕೊಂಡು ಶಕುನಿ, ಕೊರೋನಾ ಟೈಮಲ್ಲಿ ನೋಡಿದ್ರಲ್ಲ. ಆಯಿತಾ? ಈಗೇನು ಕೊಟ್ಟಿಯಾನೆ? 4 1 6 ಇದೆ ಒಂದು ಡೈಸಲ್ಲಿ, ಇನ್ನೊಂದರಲ್ಲಿ 3 4 6 ಇದೆ. ಆಯಿತಾ? ಈ ಕಾಮನ್ ಯಾವುದಿದೆ? 2 ಕಾಮನ್ ಇದೆ, ಮುಗೀತು, ಖತಮ್. 2 ಕಾಮನ್ ಇದೆ ಅಂದರೆ ಉಳಿದಿದ್ದು ಯಾವುದಿದೆಯೋ ಅದೇ ಅಪೋಸಿಟ್. ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ. ಒಂದು ಕಾಮನ್ ಇದ್ದರೆ ಮಾತ್ರ ಅದನ್ನು ಕ್ಲಾಕ್ ವೈಸ್ ಬರ್ಕೊಳ್ತಾ ಹೋಗಬೇಕಾಗತ್ತೆ. ಇಲ್ಲಿ 2 ಕಾಮನ್ ಇದೆ. ಯಾವುದಿದೆ? 4 and 6 ಕಾಮನ್ ಇದೆ. ಇಲ್ಲೂ 4 and 6 ಕಾಮನ್ ಇದೆ. ಯಾವಾಗ ನೋಡಿ ಅದು ಡೈಸ್ ಕ್ಲಾಸ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ. ಯಾವಾಗ ಒಂದು ಡೈಸಲ್ಲಿ ಅಥವಾ ಕೊಟ್ಟಿರ್ತಕ್ಕಂಥ ಎಷ್ಟೇ ಡೈಸ್ ಕೊಡಲಿ, 2 ಕೊಡಲಿ 3 ಕೊಡಲಿ, 2 ಕಾಮನ್ ಯಾವಾಗ ಬರುತ್ತೆ? 4 6 4 6 2 ಡೈಸಲ್ಲಿ 2 ಕಾಮನ್ ಇದೆ ಅಂದಮೇಲೆ ಇನ್ನು ಯಾವ್ದು ಉಳಿದಿದೆಯೋ ಅದೇ ಅಪೋಸಿಟ್. ಆಯಿತಾ? ಕೆಳಗಿನ ಅಧ್ಯಯನ ಮಾಡೋದೇ ಅವಶ್ಯಕತೆ ಇಲ್ಲ. ಅಂಕಿಗಳ ಆಧಾರದ ಮೇಲೆ ಒಂದರ ವಿರುದ್ಧ ಸಂಖ್ಯೆ 3. 2 ಕಾಮನ್ ಇದೆ ಅಂದಮೇಲೆ ಉಳಿದಿದ್ದು ಯಾವುದಿದೆಯೋ ಅದೇ ಅಪೋಸಿಟ್. ಫೈಂಡ್ ದಿ ನಂಬರ್ ಆಪೋಸಿಟ್ ಟು ನಂಬರ್ 1. ಸೊ ಆಪೋಸಿಟ್ ಟು ನಂಬರ್ 1 ಅಂದರೆ 1ಗೆ ಆಪೋಸಿಟ್ 3. ಡೈಸ್ ಕ್ಲಾಸ್ ಮಾಡಿದಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಕೋಡಿಂಗ್ ಡಿಕೋಡಿಂಗ್. ಇನ್ ಎ ಕೋಡ್ ಲ್ಯಾಂಗ್ವೇಜ್, ಕುಡ್ ಈಸ್ ರಿಟರ್ನ್ ಆಸ್ BNTKC. ಅಲ್ಲಿಗೆ ಸಿ ಇರೋದು ಬಿ ಆಗಿದೆ ಅಂದರೆ ಪ್ರಿಸೀಡಿಂಗ್ ಲೆಟರ್, ಓ ಇರೋದು ಎನ್, ಯು ಇರೋದು ಟಿ, ಎಲ್ ಇರೋದು ಕೆ, ಡಿ ಇರೋದು ಸಿ, ಎಲ್ಲ ಪ್ರಿಸೀಡಿಂಗ್ ಲೆಟರ್. ಮಾರ್ಜಿನ್ ಈಸ್ ರಿಟರ್ನ್ ಆಸ್ LZ, QF, HM. ಮೌಲ್ಡಿಂಗ್ ಈಸ್ ರಿಟರ್ನ್ ಇನ್ ದ್ಯಾಟ್ ಕೋಡ್ ಲ್ಯಾಂಗ್ವೇಜ್. ನಿಮಗೆ ಕೇಳಿರೋದು ನೋಡಿ, ಒಂದು ವರ್ಡನ್ನು ಬರಿತೀನಿ ನಾನು, COULD. COULDಗೆ ಏನು ಮಾಡಿದ್ದಾನೆ? BNTKC. BNTKC. ಏನು BNTKC ಅಂದರೆ ನೋಡಿ, ಸಿ ಇರೋದು ಬಿ ಆಗಿದೆ ಹಿಂದಿನ ಅಕ್ಷರ, ಓ ಇರೋದು ಎನ್ ಆಗಿದೆ ಪ್ರಿಸೀಡಿಂಗ್ ಲೆಟರ್, ಯು ಇರೋದು ಟಿ ಪ್ರಿಸೀಡಿಂಗ್ ಲೆಟರ್, ಎಲ್ ಇರೋದು ಕೆ ಪ್ರಿಸೀಡಿಂಗ್ ಲೆಟರ್, ಡಿ ಇರೋದು ಸಿ ಪ್ರಿಸೀಡಿಂಗ್ ಲೆಟರ್. ಮುಂದೇನು ನೋಡೋಕೆ ಹೋಗ್ಬೇಡಿ, ನಿಮಗೆ ಕೊಟ್ಟಿರೋ ವರ್ಡಿಗೆ ಪ್ರಿಸೀಡಿಂಗ್ ಲೆಟರ್ ಬರೀರಿ ಅಷ್ಟೆ. ಯಾವುದು? MOULDING. ಆಯಿತಾ? ಸೊ ಇಲ್ಲಿ ಸ್ವಲ್ಪ ತಲೆ ಓಡಿಸ್ಬೇಕು ಎಕ್ಸಾಮ್ ಹಾಲಲ್ಲಿ. ಸುಮ್ಮನೆ ಮನಸ್ಸಿಗೆ ಬಂದಂಗೆ ಬರಿತಾ ಇರೋದಲ್ಲ. ಟೈಮು ವೇಸ್ಟು, ಎನರ್ಜಿ ವೇಸ್ಟು, ಎಲ್ಲದೂ ವೇಸ್ಟ್. ಎಮ್ಮಿನ ಹಿಂದಿನ ಅಕ್ಷರ ಬರ್ಕೊಳ್ಬೇಕು. ABCD ಕರೆಕ್ಟಾಗಿ ಗೊತ್ತಿರ್ಬೇಕು. ಸ್ಕೂಲಲ್ಲಿ ಕಲ್ತಿದ್ದೀರಲ್ಲ, A ಫಾರ್ ಆ್ಯಪಲ್, B ಫಾರ್ ಅಂತ. ಈಗಿನ ಮಕ್ಳಿಗೆ ಬೇರೆ ಕಲಿಸ್ಬೇಕಷ್ಟೇ. A ಫಾರ್ ಆ್ಯಂಡ್ರಾಯ್ಡ್,
ಬಿ ಫಾರ್ ಬ್ಲೂಟೂತ್ ಅಂತ, ಯಾಕಂದರೆ ABCD ನೆವರ್ ಎಂಡ್ಸ್. ಎಮ್ಮಿನ ಪ್ರಿಸೀಡಿಂಗ್ ಲೆಟರ್ ಎಲ್. ನೆಕ್ಸ್ಟ್ ಮುಂದೇನು ಮಾಡಬೇಡ್ರಿ, ಮುಂದೆ ಸಾಲ್ವ್ ಮಾಡೋದು ಬೇಡ. ಜಿನ ಪ್ರಿಸೀಡಿಂಗ್ ಲೆಟರ್, ಸೊ ಎಫ್. ಯಾವ ಆಪ್ಷನಲ್ಲಿ ಎಲ್ ಆ್ಯಂಡ್ ಎಫ್ ಇದೆ ಅದು ಮಾತ್ರ ನೋಡಿ, ಮುಂದಿದ್ದು ನೋಡೋಕೆ ಹೋಗ್ಬೇಡಿ. ಅದನ್ನೇ ಸ್ಮಾರ್ಟ್ ವರ್ಕ್ ಅಂತೀವಿ. ಆಪ್ಷನ್ ಎ ನಿಮ್ಮ ಆನ್ಸರ್ ಆಗಲ್ಲ, ಆಪ್ಷನ್ 4 1 ಆಗಲ್ಲ, 4 ಆಗಲ್ಲ. ಐದರ್ 2 ಬರ್ಬೋದು, ಇಲ್ಲ 3 ಬರ್ಬೋದು. ನೆಕ್ಸ್ಟ್ ಓನ ಪ್ರಿಸೀಡಿಂಗ್ ಅವನೇ ಕೊಟ್ಟಿದ್ದ, ಓನ ಪ್ರಿಸೀಡಿಂಗಿಗೆ ಎನ್. ಇವನ ಪ್ರಿಸೀಡಿಂಗ್ ಅವನೇ ಕೊಟ್ಟಿದ್ದಾನೆ ಟಿ. ನೆಕ್ಸ್ಟು ಎಲ್ನ ಪ್ರಿಸೀಡಿಂಗ್, ಈಗ ಎಲ್ ಎನ್ ಟಿ ಇದೆಯಾ, ಎಲ್ ಎನ್ ಕೆ ಇದೆ. ಇಲ್ಲಿಗೆ ತಪ್ಪು, ಮುಂದೆ ನೋಡೋದೇ ಬೇಡ. ಉಳಿದಿದ್ದು ಯಾವುದು? 3 ಇಷ್ಟೇ. ಮುಂದೆ ಸಾಲ್ವ್ ಮಾಡೋದವರು ಒಂದೇ, ಬಿಟ್ಟರು ಒಂದೇ, ಅದೇ ಆನ್ಸರ್. ಎಲ್ ಎನ್ ಟಿ. ನೆಕ್ಸ್ಟು ಎಲ್ನ ಪ್ರಿಸೀಡಿಂಗು ಕೆ, ಡಿನ ಪ್ರಿಸೀಡಿಂಗು ಸಿ ಆಗುತ್ತೆ, ಐನ ಪ್ರಿಸೀಡಿಂಗು ಹೆಚ್, ಎನ್ನ ಪ್ರಿಸೀಡಿಂಗ್ ಎಮ್ಮು, ಎಫ್. ಮುಗಿತಾವೆ. ಅದು ಸಾಲ್ವ್ ಮಾಡಿದ್ರು ಟೈಮ್ ವೇಸ್ಟು. ಅದಕ್ಕೆ ಆ ರೀತಿ ಸ್ಮಾರ್ಟ್ ವರ್ಕ್ ಯೂಸ್ ಮಾಡಿದರೆ ಮಾತ್ರ ನೀವು ಎಕ್ಸಾಮಲ್ಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಯುದ್ಧದಲ್ಲಿ ಯಶಸ್ಸು ಸಿಗಬೇಕು ಅಂದರೆ ಅವನ್ನೆಲ್ಲ ಮಾಡಲೇಬೇಕಾಗತ್ತೆ. ಸುಮ್ಮನೆ ಎಲ್ಲದನ್ನು ಸಾಲ್ವ್ ಮಾಡಿದರೆ ಆಗಲ್ಲ. In a certain code language, 253 means books are old. (253) means books are old. 546 means 546 means man is old. Man is old. 378 means 378 means buy good books. Buy good books. ಒಳ್ಳೆ ಬುಕ್ ತಗೊಳ್ಳಿ ಅಂತ. Buy good books. ಏನು ಕೇಳಿದ್ದಾರೆ? ವಾಟ್ ಸ್ಟ್ಯಾಂಡ್ಸ್ ಫಾರ್ ಆರ್ ಇನ್ ದಟ್ ಕೋಡ್. ಆರಿಗೆ ಯಾವುದನ್ನ ಕೋಡ್ ಮಾಡ್ಬೋದು, ಎಲ್ಲಿದೆ ನೋಡ್ಕೊಳ್ಳಿ. ಆರ್ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಆರ್ ಇದೆ ಅಂದರೆ ಬುಕ್ಸು ಮತ್ತು ಓಲ್ಡನ್ನ ರಿಮೂವ್ ಮಾಡ್ಕೊಳ್ಳಿ. ಓಲ್ಡ್ ಎಲ್ಲಿ ಮಾಡ್ಬೋದು? ಫಸ್ಟು ಮತ್ತು ಸೆಕೆಂಡಲ್ಲಿ ಕಾಮನ್ ಇದೆ ನೋಡಿ, ಓಲ್ಡ್ ಮತ್ತು ಓಲ್ಡ್. ಹಾಗಾದ್ರೆ ಯಾವ್ದು ಕಾಮನ್ ಇದೆ? 5 ಕಾಮನ್ ಇದೆ. 5ನ್ನ ಬುಕ್ಕಿಗೆ ಕೋಡಿಂಗ್ ಮಾಡ್ಬೋದು. ಅಲ್ಲಿ ಓಲ್ಡ್ ಅಂದರೂ ಒಂದೇ, 5 ಅಂದರೂ ಒಂದೇ. ನೆಕ್ಸ್ಟು ಫಸ್ಟು ಮತ್ತು ಥರ್ಡಲ್ಲಿ ಬುಕ್ಸ್ ಇದೆ ನೋಡಿ, ಬುಕ್ಸು ಮತ್ತು ಬುಕ್ಸು ಫಸ್ಟ್ ಥರ್ಡಲ್ಲಿ ಯಾವುದಿದೆ? ಫಸ್ಟ್ ಥರ್ಡಲ್ಲಿ ಹಾಗಾದರೆ 3 ಇದೆ, 3 ಬುಕ್ಸು. ಇನ್ನು ಉಳಿದಿದ್ದು ಯಾವುದು? 6 ಉಳೀತು. ಇಲ್ಲಿ ಯಾವುದು ಉಳೀತು? 2 ಉಳೀತು. ಅದೇ ಆನ್ಸರ್. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟ್ಯಾಂಡ್ಸ್ ಫಾರ್ ಆರ್ ಅಂದರೆ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. Option 1 is the right answer. Based on that, counting of figures. How many triangles are there in the following figure? ಕೆಳಗಿನ ಚಿತ್ರದಲ್ಲಿ ಎಷ್ಟು ತ್ರಿಕೋನಗಳಿವೆ, ತ್ರಿಕೋನಗಳು ಎಷ್ಟಿದಾವೆ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಇದು ಮರ್ಜೆಡ್ ಫಿಗರ್ ಆಯಿತಾ? ಮರ್ಜೆಡ್ ಫಿಗರ್ ಅಂದರೆ ಮರ್ಜೆಡ್ ತ್ರಿಕೋನ. ಮತ್ತು ಮರ್ಜೆಡ್ ಫಿಗರ್ ಅಂದರೆ ಏನೇನು ಯೋಚನೆ ಮಾಡಬೇಡ್ರಿ. ನೋಡಿ, ಅದು ನಾರ್ಮಲ್ ಫಿಗರ್ ಯಾವುದು ಅಂದರೆ ಇದು ನಾರ್ಮಲ್ ಫಿಗರ್ ಆಯಿತಾ? ಇದು ತ್ರಿಭುಜ. ಇದಕ್ಕೊಂದು ಲೈನ್ ಎಳ್ದೇನೆ ಆಯಿತಾ? ಇದಕ್ಕೊಂದು ಲೈನ್ ಎಳ್ದೇನೆ ನೋಡಿ, ಇದಿಷ್ಟೇ ಪೋರ್ಷನ್ ನೋಡ್ಕೊಳ್ಳಿ ಆಯಿತಾ? ಇದು ಒಂದಾಯಿತು. ಅದೇ ರೀತಿ ಇಲ್ಲೊಂದು ಶೇಪ್ ಮಾಡಿ, ಆಯಿತಾ? ಇದು ಎಲ್ಲದರಲ್ಲೂ ಮಧ್ಯ ಒಂದೊಂದು ಲೈನ್ ಎಳ್ದೇನೆ. ಹಾಗಾಗಿ ಈ ಥರ ಇದ್ದಾಗ ನಾನೇನು ಹೇಳ್ಬೋದು? ಒಂದು ಟ್ರಯಾಂಗಲ್ ಇದೆ ಅಂತ ಹೇಳ್ಬೋದು. ಇದು ಒಂದು. ಸೊ ಇಲ್ಲಿ ಮಧ್ಯೆ ಒಂದು ಲೈನ್ ಎಳೆದಾಗ ಏನಾಗುತ್ತೆ? ಏನಿಲ್ಲ, 1 2 ನಂಬರ್ ಬರೀಬೇಕಿಲ್ಲಿ. ಬುಕ್ಸ್ ನೋಡೋದಲ್ಲ, ಬುಕ್ಸಲ್ಲಿ ಸುಮ್ಮನೆ ABCD ಯೂಸ್ ಮಾಡಿ ತಲೆಕೆಟ್ಟು ಏನೇನೋ ಮಾಡಿರ್ತಾನೆ. 1 2. ಈಗ ಹಾಗಾದ್ರೆ ಇದರಲ್ಲಿ ಎಷ್ಟು ತ್ರಿಭುಜಗಳಿದೆ ಅಂದರೆ ಇದು 2ನ್ನು ಆ್ಯಡ್ ಮಾಡಬೇಕು. 1 + 2 ಎಷ್ಟಾಗುತ್ತೆ? 3 ತ್ರಿಕೋನಗಳಾಗುತ್ತೆ. ಹಾಗಾದರೆ ನೋಡಿ, ಇದರಲ್ಲೇ 3, ಇದರಲ್ಲೇ 3, ಇದರಲ್ಲೂ 3 ಇರಲೇಬೇಕಲ್ವಾ? ಅಲ್ಲಿಗೆ
3 3 3 3 3 9 ಆಗೋಯ್ತು. ನೆಕ್ಸ್ಟು 10 11 12 13. ಸರ್ ಆಪ್ಷನ್ 13 ಇದೆ, ಆಪ್ಷನ್ ಸಿ 3 ಇಸ್ ದ ರೈಟ್ ಆನ್ಸರ್. ಮುಗೀತು, ಹೋದ ಅವನು ಸೀದಾ. 3 ನಾಮ ಫಿಕ್ಸ್ ಆಯ್ತಾ. ಅದಷ್ಟೇ ಅಲ್ಲ, 13 ಆಯ್ತಾ. ನೆಕ್ಸ್ಟು ನೋಡಿ, ಇಲ್ಲಿ ಒಂದು ಮಿಡಲಲ್ಲೊಂದು ಚಿಕ್ಕದು ಟ್ರಯಾಂಗಲ್ ಇದೆ, ಇದು 14. ಹೋಲ್ ಒಂದು ಟ್ರಯಾಂಗಲ್ ಇದೆ, ಎಂಟೈರ್ ಡಯಾಗ್ರಾಮಲ್ಲಿದೆ ನೋಡಿ ಈ ಥರ ಒಂದು, ಇದು 15. ಸೊ ಟೋಟಲ್ ಎಷ್ಟು ಟ್ರಯಾಂಗಲ್ ಅಂದರೆ ಹಾಗಾದರೆ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. 15 ಟ್ರಯಾಂಗಲ್ಸ್ ಇರಬೇಕು ಅಥವಾ ತ್ರಿಕೋನಗಳು ಇರಬೇಕಾದ್ರೆ. ಕೌಂಟಿಂಗ್ ಆಫ್ ಫಿಗರ್ಸ್ ಅಂತ ಬರುತ್ತೆ, ಅದರಲ್ಲಿ ಬರುತ್ತೆ ಸ್ಕ್ವೇರ್ಸ್ ಅಥವಾ ತ್ರಿಕೋನಗಳು. ಪಾಯಿಂಟಿಂಗ್ ಟು ಎ ಮ್ಯಾನ್, ಬ್ಲಡ್ ರಿಲೇಷನ್, ರಕ್ತ ಸಂಬಂಧ. ನಿಮ್ಮ ಮಾವನ ಮಗಳ ಅಜ್ಜಿಯ ಮಗಳ ಅಜ್ಜನ ಹೆಂಡತಿಯ ಗಂಡನ ಮಗಳ ತಂಗಿ ನಿಮಗೇನಾಗಬೇಕು. ಪಾಯಿಂಟಿಂಗ್ ನಿಮ್ಮ ಫ್ಯಾಮಿಲಿ ಒಳಗಡೆ ಆ ರಿಲೇಷನ್ಶಿಪ್ಪನ್ನ ಅಸಂಪ್ಷನ್ ಮಾಡ್ಕೊಂಡ್ರೆ ಭಾಳ ಬೇಗ ಕ್ವಶನ್ ಸಾಲ್ವ್ ಆಗುತ್ತೆ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಾಲ್ವ್ ಆಗಲ್ಲ. ಪಾಯಿಂಟಿಂಗ್ ಟು ಎ ಫೋಟೋಗ್ರಾಫ್, ಒಂದು ಫೋಟೋಗ್ರಾಫ್ ಇದೆ, ಈ ಫೋಟೋಗ್ರಾಫನ್ನು ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದಾರೆ. ಎ ವುಮೆನ್ ಸೆಡ್, ಅವ್ರದ್ದಲ್ಲ ಇವತ್ತು ನಡೀತಾ ಇರೋದು. ವುಮೆನ್ ಸೆಡ್, ಅವ್ರು ಹೇಳಿದ್ದೆ ಕೇಳಬೇಕು, ಮೆನ್ ಸ್ಪೀಕ್ ಮಾತಾಡೋಂಗಿಲ್ಲ. ವುಮೆನ್ ಸೆಡ್ ಹಿಸ್ ಬ್ರದರ್ಸ್ ಫಾದರ್, ಯಾರು ಫೋಟೋದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಫೋಟೋದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಬ್ರದರ್, ಹಿಸ್ ಬ್ರದರ್ ಫಾದರ್, ಇವನ ಫಾದರ್, ನಾನು ಎಫ್ ಅಂತಾನೆ ಬರೀತೀನಿ. ಹಿಸ್ ಅಂದರೆ ಅವನ ಫೋಟೋಗ್ರಾಫಲ್ಲಿ ಯಾರಿದ್ದಾನಲ್ಲ, ಪಾಯಿಂಟಿಂಗ್ ಟು ಎ ಫೋಟೋಗ್ರಾಫ್, ಎ ವುಮೆನ್ ಸೆಡ್, ಆ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯ ಬ್ರದರಿನ ಫಾದರ್, ಹಿಸ್ ಬ್ರದರ್ಸ್ ಫಾದರ್, ಈಸ್ ದ ಓನ್ಲಿ ಸನ್. ಓನ್ಲಿ ಸನ್ ಇದು ಭಾಳ ಇಂಪಾರ್ಟೆಂಟ್. ಓನ್ಲಿ ಸನ್ ಅಂದರೆ ಒಬ್ಬನೇ ಮಗ ಅಂತ ಅರ್ಥ. ಓನ್ಲಿ ಸನ್ ಆಫ್ ಮೈ ಗ್ರ್ಯಾಂಡ್ ಫಾದರ್. ಮೈ ಅಂದರೆ ಯಾರು ಹೇಳ್ತಾ ಇದ್ದಾರೋ ಅವಳು ವುಮೆನ್. ಮೈ ಗ್ರ್ಯಾಂಡ್ ಫಾದರ್ ಅಂದರೆ ಇದೇ ಜನ್ರೇಷನಲ್ಲಿ ಅವಳು ಬರಬೇಕು, ವುಮೆನ್ನು ಸಹ ಇದೇ ಜನ್ರೇಷನಲ್ಲಿ ಬರಬೇಕು. ಮೈ ಗ್ರ್ಯಾಂಡ್ ಫಾದರ್, ಏನು ಮೈ ಗ್ರ್ಯಾಂಡ್ ಫಾದರ್ ಅಂದರೆ ನನ್ನ ಅಪ್ಪನ ಅಪ್ಪ ಗ್ರ್ಯಾಂಡ್ ಫಾದರ್ ಆಗ್ತಾರೆ. ಮೈ ಗ್ರ್ಯಾಂಡ್ ಫಾದರ್, ನನ್ನ ಅಜ್ಜನ ಒಬ್ಬನೇ ಮಗ. ಒಬ್ಬನೇ ಮಗ ಅಂದರೆ ಯಾರು, ನನ್ನ ಅಜ್ಜನ ಒಬ್ಬನೇ ಮಗ ಏನಾಗಿರಬೇಕು, ಆ ಫೋಟೋಗ್ರಾಫಲ್ಲಿ ಇರ್ತಕ್ಕಂತಹ ವ್ಯಕ್ತಿಯ ಬ್ರದರಿಗೆ ಫಾದರ್ ಆಗಿರಬೇಕು. ಹಾಗಾಗಿ ನೋಡಿ, ನನ್ನ ಅಜ್ಜನ ಒಬ್ಬನೇ ಮಗ ಏನಾಗಿರಬೇಕು, ಫೋಟೋಗ್ರಾಫಲ್ಲಿರ್ತಕ್ಕಂತಹ ವ್ಯಕ್ತಿಯ ಬ್ರದರಿಗೆ ಫಾದರ್ ಆಗಿರಬೇಕು. ಹಾಗಾದರೆ ಏನು ಕೇಳಿದ್ದಾರೆ, ಹೌ ಈಸ್ ವುಮೆನ್ ರಿಲೇಟೆಡ್ ಟು ಮ್ಯಾನ್ ಇನ್ ದಿ ಫೋಟೋಗ್ರಾಫ್ ಮಾಡ್ಬೋದಲ್ವಾ. ವುಮೆನ್ನು ಫೋಟೋಗ್ರಾಫಲ್ಲಿರ್ತಕ್ಕಂಥ ಮ್ಯಾನಿಗೆ ಏನಾಗಬೇಕು. ಸೊ ಸೇಮ್ ಜನ್ರೇಷನಲ್ಲಿದ್ದಾರೆ, ಸಿಸ್ಟರ್ ಆಗಲೇಬೇಕಾಗತ್ತೆ. ಹಾಗಾಗಿ ಸಹೋದರಿ ಅಥವಾ ಸಿಸ್ಟರ್ ಈಸ್ ದ ರೈಟ್ ಆನ್ಸರ್. ಸಹೋದರಿ ಅಥವಾ ಸಿಸ್ಟರ್ ಈಸ್ ದ ರೈಟ್ ಆನ್ಸರ್. ಸಿಸ್ಟರು, ಮದರು, ಆಂಟು, ಡಾಟರ್, ಅಲ್ಲಿಗೆ ಸಿಸ್ಟರ್ ಈಸ್ ದ ರೈಟ್ ಆನ್ಸರ್. ಸೊ ಇದಾಗಿತ್ತು ನಿಮ್ಮ HSTR 2015 ಕೇಳಿರ್ತಕ್ಕಂತಹ 25 ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು. ಸೊ ಸೇಮ್ ಕ್ವಶನ್ಸೇ ಅಟ್ ಪ್ರೆಸೆಂಟ್ ರಿಕ್ರೂಟ್ಮೆಂಟಲ್ಲೂ ಕೇಳ್ತಾನೆ ಅಂತ ಹೇಳಕ್ಕೆ ಬರಲ್ಲ, ಚೇಂಜಸ್ ಆಗ್ಬೋದು. ಯಾಕಂದರೆ 2015 2020 ಅಜಗಜಾಂತರ ವ್ಯತ್ಯಾಸವಿದೆ. ಕೊರೋನಾ ಕಾಲಘಟ್ಟದ ನಂತರದಲ್ಲಿದ್ದೀರಿ, ಹಾಗಾಗಿಂದ ಜಸ್ಟ್ ಒಂದು ಬೇಸ್ ಅಷ್ಟೇ ಈ ರೀತಿ ಕ್ವಶನ್ಸ್ ಕೇಳಿದ್ರು ಅಂತಕ್ಕಂಥದ್ದು. ಸೊ ಇವತ್ತಿನ ಟ್ರೆಂಡಿಗೆ ತಕ್ಕನಾಗಿ ಕ್ವಶನ್ಗಳು ಚೇಂಜ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಬಟ್ ಬೇಸ್ ಯಾವತ್ತೂ ಸಹ ಅದೇ ಆಗಿರುತ್ತೆ. ಬೇಸ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ಕ್ವಶನ್ ವೇರಿಯೇಷನ್ಸ್ ಆಗ್ಬೋದು ಅಷ್ಟೇ, ಬಿಟ್ಟರೆ ಕಾನ್ಸೆಪ್ಟ್ ಆಗಲಿ ಅಥವಾ ಬೇಸಿಕ್ಸ್ ಆಗಲಿ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಯ್ತು, ಹಾಗಾಗಿ ನಿಮಗಿದು ಜಸ್ಟ್ ಒಂದು ಬೇಸ್ ಆಗಿರುತ್ತೆ. ಸೊ ನೆಕ್ಸ್ಟು ಯಾರ್ಯಾರು HSTR ಅಥವಾ GPSTR ಆಸ್ಪಿರೆಂಟ್ಸ್ ಇದ್ದೀರಿ, ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಮೆಂಟಲ್ ಎಬಿಲಿಟಿಯನ್ನು ದಿನನಿತ್ಯ ಸಾಲ್ವ್ ಮಾಡ್ತಾ ಬನ್ನಿ. 100% ನಿಮಗೆ ಎಕ್ಸಾಮಲ್ಲಿ ಅದು ಸ್ಕೋರಿಂಗ್ ಸೆಕ್ಷನ್ನು ಕೂಡ ಹೌದು, ಅದೇ ರೀತಿ ನಿಮ್ಮ ಎಕ್ಸಾಮಲ್ಲೂ ಸಹ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳ್ತಾ, ಸೊ ವಿಡಿಯೋನ ನಿಮಗೆ ಸ್ಪೀಡ್ ಅನಿಸಿದರೆ ನಿಧಾನಕ್ಕೆ ಪಾಸ್ ಮಾಡಿ ವಾಚ್ ಮಾಡಿ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು, ಧನ್ಯವಾದಗಳನ್ನು ಹೇಳ್ತಾ, ಸೊ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಶುಭವಾಗಲಿ ಅಂತಕ್ಕಂಥ ಒಂದು ಆಶಯದೊಂದಿಗೆ ನಾನು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು.